Hello everyone, a very warm welcome to Learn Online. I am Sonia and I'm excited to have you all here. Today we are starting a very important English vocabulary series that will help you in every competitive exams. So normally this session would be at 3 p.m. So, however, due to a schedule overlap, with another class. So I'm recording this session in advance so that you can still watch it at 3 p.m. So without missing today's lesson. And in this series, we will learn important English words, their meanings, and easy memory tricks and real life example that will help you remember them for a long time. Okay, so keep your notebook and pen ready because every word we learn today can add marks to your exam score and confidence to your communication skills. So, chalo fir will without wasting any time, let's begin our vocabulary journey and learn some powerful words together. Okay, so let's see. Vocabulary with root words. So before starting today's new words, before going for the new words, so we'll recap whichever words we have learned in previous sessions. Okay, so chapter wise review. Okay, so first what they have given, see, so specialist in female ailments. So the person is called as what? ಈ person ಏನಂತ ಹೇಳಿ ಕರಿತೀವಿ. The specialist in female ailments. So that person is nothing but gynecologist. Okay, so gene ಇಲ್ಲೇ ಇದೆ word. Okay, gene means what? Root word gene means female. ಕರೆಕ್ಟಾ? So female specialist ಅವರನ್ನ ನಾವು ಗೈನಕಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಸ್ಪೆಷಲಿಸ್ಟ್ ಇನ್ ಚಿಲ್ಡ್ರನ್ ಡಿಸೀಸ್. ಓಕೆ, ಸೊ ಚಿಲ್ಡ್ರನ್, ಸೊ ಚೈಲ್ಡ್, ಸೊ ಯಾವ್ದು ಇದಕ್ಕೆ ರೂಟ್ ವರ್ಡ್? ಪೆಡೋಸ್. ಓಕೆ, ಸೊ ಹಿಯರ್ ಇನ್ ದ ಆಪ್ಷನ್ ಬಿ ವಿ ಹ್ಯಾವ್ ಪೆಡಿಯಾಟ್ರಿಷಿಯನ್. ಸೊ ಆಪ್ಷನ್ ಬಿ ಆಗುತ್ತಾರೆ. ಸೊ ಸ್ಪೆಷಲಿಸ್ಟ್ ಇನ್ ಚಿಲ್ಡ್ರನ್ಸ್ ಡಿಸೀಸ್. Okay, so next one, specialist in eye disease. So eye, ophthalmos. Correct? Root word ನೋಡಿದ್ವಿ ಐ ಅಂತಂದ್ರೆ ophthalmos. Okay, so who is the person like specialist in eye disease? So he is nothing but ophthalmologist. Okay, so B ಇದಕ್ಕೆ again answer. Okay, so next one ಬಂದ್ಬಿಟ್ಟು specialist in emotional disorders. Emotional disorders, specialist in emotional disorder. So ಏನೆಲ್ಲ ಇದೆ ಆಪ್ಷನ್ ನೋಡಿ, ನ್ಯೂರಾಲಜಿಸ್ಟ್, ಡೆಮೋಗಾಗ್ ಅಂಡ್ ಸೈಕಿಯಾಟ್ರಿಸ್ಟ್. ಬಟ್ ಇವ್ರು ಕೇಳ್ತಾ ಇರೋದೇನು? ಸೈಕಿ ಮೀನ್ಸ್ ಲೈಕ್ ಸೈಕಿಯಾಟ್ರಿಸ್ಟ್, ಸೊ ರಿಲೇಟೆಡ್ ಟು ಮೈಂಡ್ ಅಂತ ಹೇಳಿ ನೋಡಿದ್ವಿ. ಓಕೆನಾ? ಸೊ who is specialist in emotional disorders? So that person is called as neurologist. Okay, so option A ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಟೇನಿಂಗ್ ಟು ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ದ ಎಲ್ಡರ್ಲಿ, ಅಂದ್ರೆ ಪರ್ಟೇನಿಂಗ್ ಟು ಮೆಡಿಕಲ್ ಟ್ರೀಟ್ಮೆಂಟ್ ಟು ಎಲ್ಡರ್ಲಿ. ಸೊ ಎಲ್ಡರ್ ಅಥವಾ ಓಲ್ಡ್ ಏಜ್ ಪೀಪಲ್. ಸೊ ಇದಕ್ಕೆ ಏನೋ ರೂಟ್ ವರ್ಡ್ ಜೆರಿ ಸಾರಿ ಸೊ ಜೆರಿಯಾಟ್ರಿಕ್. ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಇದಕ್ಕೆ. ಪರ್ಟೇನಿಂಗ್ ಟು ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ದ ಎಲ್ಡರ್ಲಿ, ಓಲ್ಡ್ ಏಜ್ ಪೀಪಲ್. ಫೈನ್. ಸೊ ನೆಕ್ಸ್ಟ್ ಒನ್, ಸ್ಟ್ರೇಟ್ನಿಂಗ್ ಆಫ್ ಟೀತ್. ಸೊ ಸ್ಟ್ರೇಟ್ನಿಂಗ್ ಆಫ್ ಟೀತ್ ಏನು ಆರ್ಥೋಡಾಂಟಿಯಾ. ಓಕೆ, ಆರ್ಥೋಡಾಂಟಿಯಾ. ಸೊ ಅಡಾಂಟಸ್ ಅಂತ ಹೇಳ ಅಂದ್ರೆ ಏನು? ಟೀತ್ ಅಂತ ಹೇಳಿ ನೋಡಿದ್ವಿ. ಓಕೆ, ಸೊ ಆರ್ಥೋ ಮೀನ್ಸ್ ವಾಟ್? ಸ್ಟ್ರೇಟ್ ಅಂತ ಹೇಳಿ ನೋಡಿದ್ವಿ. ಕರೆಕ್ಟಾ? ಸೊ ಸ್ಟ್ರೇಟ್ನಿಂಗ್ ಆಫ್ ಟೀತ್ ಮೀನ್ಸ್ ವಾಟ್? ಆರ್ಥೋಡಾಂಟಿಯಾ. ಸೊ ನಿನ್ನೆ ತಾನೇ ಕ್ಲಾಸ್ ಅಲ್ಲಿ ಇದನ್ನ ನಾವು ಕಲ್ತಿದ್ವಿ. ಓಕೆನಾ? ಪರ್ಸನಾಲಿಟಿ ಡಿಸಾರ್ಡರ್. ಓಕೆ, ಸೊ ಪರ್ಸನಾಲಿಟಿ ಡಿಸಾರ್ಡರ್ ಏನಂತ ಹೇಳಿ ಕರಿತೀವಿ? ನ್ಯೂರಿಟಿಸ್ ಅಲ್ವಾ? ನೋ, ನ್ಯೂರಿಟಿಸ್. ಇಟಿಸ್ ಅಂತಂದ್ರೆ ಏನ್ ನೋಡಿದ್ವಿ? ಇಟಿಸ್ ಮೀನ್ಸ್ ಇನ್ಫ್ಲಮೇಷನ್ ಅಂತ ಹೇಳಿ ನೋಡಿದ್ವಿ. ಓಕೆ, ನ್ಯೂರೆಸಿಸ್ ಇಂಬ್ಯಾಲೆನ್ಸ್. ಇಸಿಸ್ ಮೀನ್ಸ್ ಇಂಬ್ಯಾಲೆನ್ಸ್. ಸೊ ಇದೇನಾಗುತ್ತೆ? ಪರ್ಸನಾಲಿಟಿ ಡಿಸಾರ್ಡರ್ ಅಂತಂದ್ರೂ ಕೂಡ
ಇಂಬ್ಯಾಲೆನ್ಸ್ ತಾನೆ. ಓಕೆ, ಸೊ ಆಪ್ಷನ್ ಸಿ ಎಕ್ಸಾಕ್ಟ್ಲಿ ದ ಕರೆಕ್ಟ್. ಫೈನ್. ಸೊ ಮೆಂಟಲಿ ಅನ್ಬ್ಯಾಲೆನ್ಸ್ಡ್ ಏನಾಗುತ್ತೆ? ಮೆಂಟಲಿ ಅನ್ಬ್ಯಾಲೆನ್ಸ್ಡ್ಗೆ ಏನಂತ ಹೇಳಿ ಕರಿತೀವಿ? ಸೊ ಇಟ್ ವಿಲ್ ಬಿ ಇಲ್ಲಿದೆ ಮೆಂಟಲಿ ಅನ್ಬ್ಯಾಲೆನ್ಸ್ಡ್. ಓಕೆ, ಸೊ ಸೈಕೋಟಿಕ್. ಓಕೆ, ಸೈಕೋಟಿಕ್ ಇದು ಕರೆಕ್ಟ್ ಆಗಿ. ಆಕ್ಚುಯಲ್ ಆಗಿ ಸೈಕೋಸಿಸ್ ಬರ್ಬೇಕಿತ್ತು. ಸೊ ಆಪ್ಷನ್ ಬಿ ಇದಕ್ಕೆ ಕ್ಲೋಸೆಸ್ಟ್ ಒನ್. ಸೊ ಸೈಕೋಟಿಕ್ ಅಂತೂ ಕರೆಕ್ಟ್ ಆಯ್ತು ಮೆಂಟಲಿ ಅನ್ಬ್ಯಾಲೆನ್ಸ್ಡ್ಗೆ. ನೆಕ್ಸ್ಟ್ ಏನಿದೆ? ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್. ಓಕೆ, ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್. ಸೊ ಇಲ್ಲೇನಿದೆ? ರೂಟ್ ವರ್ಡ್ ಟೀಚಿಂಗ್ ಏನ್ ನೋಡಿದ್ವಿ? ಅಥವಾ ಲೀಡಿಂಗ್ ಅಂತ ಹೇಳೋಣ. ಎಗೋಗಾಸ್ ಅಂತಂದ್ರೆ ಲೀಡಿಂಗ್ ಅಥವಾ ಲೀಡರ್ ಅಂತ ಹೇಳಿ ನೋಡಿದ್ವಲ್ಲ. ಸೊ ಪ್ರಿನ್ಸಿಪಲ್ಸ್, ಸೊ ವೇ ಆಫ್ ಟೀಚಿಂಗ್ ಏನಂತ ಹೇಳಿ ಕರಿತೀವಿ? ಪೆಡಗಾಗಿ. ಕರೆಕ್ಟಾ? ಸೊ ಆಪ್ಷನ್ ಬಿ ಎಕ್ಸಾಕ್ಟ್ಲಿ ದ ಕರೆಕ್ಟ್ ಒನ್ ಅಗೇನ್ ಫಾರ್ ದಿಸ್. ಓಕೆ, ಸೊ ಡೆಮೋಗಾಗರಿ ಅಂತಂದ್ರೆ ಏನ್ರಿ? ಡೆಮಾಸ್ ಅಂತಂದ್ರೆ ಪೀಪಲ್ ಅಂತ ಹೇಳಿ ನೋಡಿದ್ವಿ. ಸೊ ಮಿಸ್ಲೀಡಿಂಗ್ ಪೀಪಲ್ ಇಸ್ ನಥಿಂಗ್ ಬಟ್ ಡೆಮೋಗಾಗರಿ. ಓಕೆನಾ? ಎಸ್. ಸೊ ಇಷ್ಟೆಲ್ಲ ಆಲ್ರೆಡಿ ನಾವು ಕಲ್ತಿದ್ದೀವಿ. ಸೊ ದೋಸ್ ಹ್ಯಾವ್ ನಾಟ್ ವಾಚ್, ಲೈಕ್ ಯಾರಿಗೆಲ್ಲ ಡಿಫಿಕಲ್ಟ್ ಆಗ್ತಿದೆ, ಸೊ ಪ್ಲೀಸ್ ಡೂ ವಾಚ್ ದ ವಿಡಿಯೋಸ್ ಸೊ ವಿಚ್ ಹ್ಯಾವ್ ಬೀನ್ ಅಪ್ಲೋಡೆಡ್ ಇನ್ ದ ಯೂಟ್ಯೂಬ್. ವೊಕ್ಯಾಬ್ಲರಿ ವಿತ್ ಸೋನಿಯಾ ಅಂತ ಹೇಳಿ ಇದೆ ನೋಡಿ ಯೂಟ್ಯೂಬ್ ನಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನಿದೆ? ಕ್ಯಾನ್ ಯು ರೆಕಗ್ನೈಸ್ ದ ರೂಟ್ಸ್? ಓಕೆ, ರೂಟ್ ವರ್ಡ್ಸ್ ನೆನಪಿದೆನಾ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಇಂಟರ್ನಲ್ಸ್. ಸೊ ಇಂಟರ್ನಲ್ಸ್ ಅಂತ ರೂಟ್ ವರ್ಡ್ ಏನ್ ನೋಡಿದ್ವಿ ನಾವು? ಇಂಟರ್ನಸ್ ಮೀನ್ಸ್ ಇನ್ಸೈಡ್. ಕರೆಕ್ಟಾ? ಇಂಟರ್ನಸ್ ಅಂತಂದ್ರೆ ಏನು? ಇನ್ಸೈಡ್ ಅಂತ ಹೇಳಿ ನೋಡಿದ್ವಿ. ಓಕೆ, ನೆಕ್ಸ್ಟ್ ಪೆಡೋಸ್. ಪೆಡೋಸ್ ಮೀನ್ಸ್ ವಾಟ್? ಪೆಡೋಸ್ ಅಂತಂದ್ರೆ ಏನು? ಚೈಲ್ಡ್. ಕರೆಕ್ಟಾ? ಸೊ ಚೈಲ್ಡ್. ಪೆಡೋಸ್ ಮೀನ್ಸ್ ಚೈಲ್ಡ್. ಪೆಡಿಸ್. ಪೆಡಿಸ್ ಮೀನ್ಸ್ ವಾಟ್? ಫುಟ್, ಪಾದ. ಓಕೆ, ಪೆಡಿಸ್ ಅಲ್ಲಿಂದ ಬಂತು ಪೆಡಿಸ್ಟ್ರಿಯನ್. ಓಕೆ, ನೆಕ್ಸ್ಟ್ ಎಗೋಗಾಸ್. ಸೊ ಎಗೋಗಾಸ್ ಅಂತಂದ್ರೆ ಇವಾಗ್ಲೇ ಇದಕ್ಕಿಂತ ಈ ಸ್ಲೈಡ್ ಗಿಂತ ಮುಂಚೆನೆ ಹೇಳ್ಕೊಟ್ಟೆ. ಕರೆಕ್ಟಾ? ಸೊ ಎಗೋಗಾಸ್ ಮೀನ್ಸ್ ವಾಟ್? ಲೀಡರ್ ಅಥವಾ ಲೀಡಿಂಗ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೆಮಾಸ್. ಡೆಮಾಸ್ ಮೀನ್ಸ್ ಪೀಪಲ್. ಓಕೆ, ಡೆಮಾಸ್ ವಾಟ್? ಡೆಮೋಕ್ರಸಿ, ಡೆಮಾಸ್. ಸೊ ಇಲ್ಲೆಲ್ಲ ಏನು ಬರ್ತಾ ಇದೆ? ಪೀಪಲ್. ಓಕೆ, ಸೊ ಡೆಮಾಸ್ ಅಂತಂದ್ರೆ ಪೀಪಲ್. ಫೈನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡರ್ಮ. ಡರ್ಮ ಅಂತಂದ್ರೆ ಏನಂತ ನೋಡಿದ್ವಿ? ಸ್ಕಿನ್. ಓಕೆ, ಡರ್ಮಟಾಲಜಿಸ್ಟ್, ಸ್ಕಿನ್ ಡಾಕ್ಟರ್. ಓಕೆ, ಹೈಪೋಸ್ ಮೀನ್ಸ್ ವಾಟ್? ಇನ್ಸೈಡ್. ಕರೆಕ್ಟಾ? ಹೈಪೋಸ್ ಮೀನ್ಸ್ ಇನ್ಸೈಡ್ ಅಥವಾ ಅಂಡರ್. ನೆಕ್ಸ್ಟ್ ಬಂದ್ಬಿಟ್ಟು ಆಫ್ಥಲ್ಮಾಸ್. ಓಕೆ, ಆಫ್ಥಲ್ಮಾಸ್ ಅಂತಂದ್ರೆ ಏನ್ರಿ? ಐ. ಕರೆಕ್ಟಾ? ಸೊ ಐ ಅಥವಾ ಆಕ್ಯುಲಿಸ್ ಅಂತ ಹೇಳಿ ಕೂಡ ಕರಿತೀವಿ. ಆಕ್ಯುಲಿಸ್. ಸೊ ಅಲ್ಲಿಂದ ಆಫ್ಥಲ್ಮಾಲಜಿಸ್ಟ್. ಐ ಡಾಕ್ಟರ್ಗೆ ಏನಂತ ಹೇಳಿ ಕರಿತೀವಿ? ಆಫ್ಥಲ್ಮಾಲಜಿಸ್ಟ್. ಓಕೆ, ನೆಕ್ಸ್ಟ್ ಮೋನೋಕಿಲ್. ಮೋನೋಕಿಲ್ ಅಂತಂದ್ರು ಕೂಡ ಏನು? ಒನ್. ಮೋನೋ ಅಂತಂದ್ರೆ ಒನ್. ಓಕೆ, ಏನಂತ ಹೇಳಿ ನೋಡಿದಪ್ಪ? ಮೋನೋಕಿಲ್ ಅಂತಂದ್ರೆ ಒನ್ ಡಿವೈಸ್, ಒನ್ ಐ ಡಿವೈಸ್ ಸಮಥಿಂಗ್ ಈ ತರ ನೋಡಿದ್ವಿ. ಓಕೆ, ಮೋನೋಕಿಲ್. ನೆಕ್ಸ್ಟ್ ಬಂದ್ಬಿಟ್ಟು ಆಬ್ಸಿಸ್ ಅಥವಾ ಆಪ್ಟಿಕಾಸ್. ಸೊ ಆಪ್ಸಿಸ್ ಅಥವಾ ಆಪ್ಟಿಕಾಸ್ ಅಂತಂದ್ರೆ ಏನು? ವಿಷನ್ ಆರ್ ಇಸ್ ಸೈಟ್. ವಿಷನ್ ಆರ್ ಸೈಟ್. ಫೈನ್. ಸೊ ನೆಕ್ಸ್ಟ್ ಏನಿದೆ? ಮೆಟ್ರಾನ್. ಸೊ ಮೆಟ್ರಾನ್ ಅಂತಂದ್ರೆ ಏನ್ ನೋಡಿದ್ವಿ? ಸೊ ಎಲ್ಲಿ ಬರತ್ರಿ ಇದು ಟರ್ಮ್? ಮೆಟ್ರೋ, ಜಾಮೆಟ್ರಿ. ಸೊ ದೇರ್ ಮೆಟ್ರಾನ್ ಅಂತ ಹೇಳಿ ಈ ತರ ಕಲ್ತಿದ್ವಲ್ಲ ಎಕ್ಸಾಂಪಲ್ ತಗೊಂಡು. ಸೊ ಮೆಟ್ರಾನ್ ಅಂತ ಅಂದ್ರೆ ನಥಿಂಗ್ ಬಟ್ ಮೆಜರ್ಮೆಂಟ್. ಓಕೆ, ಮೆಟ್ರಾನ್ ಮೀನ್ಸ್ ಮೆಜರ್ಮೆಂಟ್. ನೆಕ್ಸ್ಟ್ ವರ್ಡ್ ಆರ್ಥೋಸ್. ಸೊ ಆರ್ಥೋಸ್ ಮೀನ್ಸ್ ವಾಟ್? ಸೊ ಎಕ್ಸಾಂಪಲ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಆರ್ಥೋಪಿಡಿಸ್ಟ್. ಓಕೆ, ಹಾಗಿದ್ರೆ ರೂಟ್ ವರ್ಡ್ ಆರ್ಥೋಸ್ ಮೀನ್ಸ್, ಆರ್ಥೋಸ್ ಅಂತಂದ್ರೆ ಏನು? ಸ್ಟ್ರೈಟ್. ಸೊ ಇನ್ ಯೆಸ್ಟರ್ಡೇಸ್ ಕ್ಲಾಸ್ ವಿ ಹ್ಯಾವ್ ಸೀನ್ ದಟ್ ಆರ್ಥೋಸ್ ಇನ್ ದ ಸೆನ್ಸ್
straight. Okay, next odontus. Odontus. Okay, odontus ಅಂತಂದ್ರೆ teeth, ಹಲ್ಲಿ. ನೆಕ್ಸ್ಟ್ ಕಾರ್ಡಿಯಾ. ಓಕೆ, ಸೊ ಎಕ್ಸಾಂಪಲ್ ನೋಡಿ ಇಲ್ಲಿ ಏನಿದೆ, ಕಾರ್ಡಿಯೋಲಜಿಸ್ಟ್ ಅಂದ್ರೆ ಯಾರು, ಹಾರ್ಟ್ ಡಾಕ್ಟರ್, ಕರೆಕ್ಟಾ? ಸೊ ಕಾರ್ಡಿಯಾ ಅಂತಂದ್ರೆ ಹಾರ್ಟ್. ನೆಕ್ಸ್ಟ್ ಒನ್ ಇಟ್ ಇಸ್ ಲಾಗೋಸ್. ಸೊ ಲಾಗೋಸ್ ಮೀನ್ಸ್ ವಾಟ್? ಲಾಗೋಸ್, ಸೊ ಇಟ್ಸ್ ನಥಿಂಗ್ ಬಟ್ ಲಾಜಿ ಅಂತ ಹೇಳಿ ಕಲ್ತಿದ್ವಲ್ಲ, ಲಾಜಿ ಆರ್ ಇಟ್ಸ್ ಲಾಗೋಸ್. ಇಟ್ಸ್ ನಥಿಂಗ್ ಬಟ್ ಸ್ಟಡಿ ಅಂತ ಹೇಳಿ ಮೀನಿಂಗ್ ಆಗತ್ತೆ. ಓಕೆ, ಸ್ಟಡಿ ಅಂತಂದ್ರೆ ಏನ್ರಿ? ಲಾಗೋಸ್. ಓಕೆ, ಸೊ ಇಷ್ಟೆಲ್ಲ ವರ್ಡ್ಸ್ ನಾವು ರೂಟ್ ವರ್ಡ್ಸ್ ಮೀನಿಂಗ್ ಕೂಡ ಆಲ್ರೆಡಿ ನೋಡಿದೀವಿ. ನೆಕ್ಸ್ಟ್ ಏನಿದೆ? ನ್ಯೂರಾನ್. ಸೊ ನ್ಯೂರಾನ್ ಇಟ್ ಈಸ್ ನಥಿಂಗ್ ಬಟ್ ನರ್ವ್ಸ್. ನ್ಯೂರಾನ್ ಅಂತಂದ್ರೆ ಏನು? ನರ್ವ್. ನೆಕ್ಸ್ಟ್ ಆಲ್ಗೋಸ್. ಓಕೆ, ವರ್ಡ್ ಏನಿದೆ? ಆಲ್ಗೋಸ್. ಆಲ್ಗೋಸ್ ಅಂತಂದ್ರೆ ಪೇನ್. ಹೇಳೋಯ್ತಪ್ಪ ಇದು? ಎಸ್. ನೆಕ್ಸ್ಟ್ ಸೈಕಿ. ಸೈಕಿ, ಸೈಕಿ ಮೀನ್ಸ್ ಮೈಂಡ್. ಓಕೆ, ಸೊ ನೆಕ್ಸ್ಟ್ ಇಟ್ರಿಯಾ. ಸೊ ಇಟ್ರಿಯಾ ಅಂತಂದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ದ ಮೆಡಿಕಲ್ ಹೀಲಿಂಗ್. ಓಕೆ, ಇಟ್ರಿಯಾ. ಸೊ ಅಗೇನ್ ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ ಇದು ನೋಡ್ತಾ ಇದೀವಿ, ಇದೇ ಸೇಮ್ ರೂಟ್ ವರ್ಡ್. ಇಟ್ರಿಯಾ ಅಂತಂದ್ರೆ ಏನು? ಮೆಡಿಕಲ್ ಹೀಲಿಂಗ್. Next, Geros. So Geros. Okay. So Geros means old age. Fine. So ಇಷ್ಟು ವರ್ಡ್ಸ್ ನಾವು ಆಲ್ರೆಡಿ ಕಲ್ತಿದೀವ್ರಿ. ಓಕೆ, ಸೊ ಲೆಟ್ us revise once again. Internus. ಸೊ ಇಂಟರ್ನಸ್ ಅಂತಂದ್ರೆ ಇನ್ಸೈಡ್. ಪೇಡೋಸ್. ಪೇಡೋಸ್ ಮೀನ್ಸ್ ಚೈಲ್ಡ್. ಪೆಡಿಸ್ ಫುಟ್. ಓಕೆ, ಸೊ ಲೆಟ್ಸ್ ಗೋ ವಿತ್ ದಿಸ್ ಒನ್. ಸೊ ಮೀನಿಂಗ್ ನೋಡ್ಬಿಟ್ಟು ಅದ್ರ ರೂಟ್ ವರ್ಡ್ ಅನ್ನ ನೋಡೋಣ. ಓಕೆ, ಸೊ ಜಸ್ಟ್ ಇಗ್ನೋರ್ ದಿಸ್ ಪಾರ್ಟ್, ಲೈಕ್ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಇಗ್ನೋರ್ ಮಾಡಿ. ಸೊ ಜಸ್ಟ್ ಗೋ ವಿತ್ ದ ಮೀನಿಂಗ್ಸ್. ಓಕೆ, ವರ್ಡ್ಸ್ ನೋಡಿ ನಂಗೆ ರೂಟ್ ವರ್ಡ್ಸ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ನೋಡೋಣ, ಇವಾಗ ಟ್ರೈ ಮಾಡೋಣ. ಸೊ ಇನ್ಸೈಡ್. ಸೊ ರೂಟ್ ವರ್ಡ್ ಏನಾಯ್ತು? ಇನ್ಸೈಡ್ ಗೆ ನಾವು ಇಂಟರ್ನಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ದ ಸೇಮ್ ವರ್ಡ್ ಲೈಕ್ ಚೈಲ್ಡ್ ಗೆ ಪೆಡೋಸ್. ಓಕೆ, ನೆಕ್ಸ್ಟ್ ಫುಟ್ ಅಂತಂದ್ರೆ ವಾಟ್? ಪೆಡಿಸ್. ಓಕೆ, ಫುಟ್ ಮೀನ್ಸ್ ಪೆಡಿಸ್. ಸೊ ಲೀಡಿಂಗ್ ಅಥವಾ ಲೀಡರ್ ಅಂತಂದ್ರೆ ಏನು? ಎಗೋಗಾಸ್ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ಪೀಪಲ್. ಪೀಪಲ್ ಮೀನ್ಸ್ ಡೆಮೋಸ್. ಓಕೆ, ಫ್ರಮ್ ವೇರ್ ವಿ ವಿಲ್ ರಿಮೆಂಬರ್ ದಿಸ್ ಒನ್? ಡೆಮೋಕ್ರಸಿ. ಓಕೆ, ಡೆಮೋಕ್ರಸಿ. ಸೊ ಡೆಮೋಕ್ರಸಿ ಅಂತಂದ್ರೆ ಪ್ರಜಾಪ್ರಭುತ್ವ ಹೇಳ್ತೀವಲ್ಲ, ಸೊ ಪ್ರಜೆ ಅಂತಂದ್ರೆ ಯಾರು? ಪೀಪಲ್. ಓಕೆ, ನೆಕ್ಸ್ಟ್ ಸ್ಕಿನ್. ಸ್ಕಿನ್ಗೆ ರೂಟ್ ವರ್ಡ್ ಏನಿದೆ? ಡರ್ಮಾ. ನೆಕ್ಸ್ಟ್ ಅಂಡರ್ ಮೀನ್ಸ್ ಹೈಪೋಸ್. ಐ ಮೀನ್ಸ್ ಆಫ್ಥಲ್ಮೋಸ್. ನೆಕ್ಸ್ಟ್ ವಿಷನ್ ಆರ್ ಸೈಟ್ ಗೆ ಏನ್ ನೋಡಿದ್ವಿ? ಆಪ್ಸಿಸ್ ಅಂಡ್ ಅಥವಾ ಆಪ್ಟಿಷಿಯನ್. ಫೈನ್. ಸೊ ಫಾರ್ ಮೆಜರ್ಮೆಂಟ್ ಗೆ ವಿ ವೆಂಟ್ ವಿತ್ ಮೆಟ್ರಾನ್. ಓಕೆ, ಮೆಜರ್ಮೆಂಟ್ ಅಂದ್ರೆ ಮೆಟ್ರಾನ್. ನೆಕ್ಸ್ಟ್ ಸ್ಟ್ರೇಟ್, ಇಟ್ಸ್ ಆರ್ಥೋಸ್. ಟೀತ್ ಅಂತಂದ್ರೆ ಆಡಂಟಸ್. ಹಾರ್ಟ್ ಮೀನ್ಸ್ ಕಾರ್ಡಿಯಾ. ಸ್ಟಡಿ ಅಂತಂದ್ರೆ ಲೋಗೋಸ್. ಓಕೆ, ಸೊ ಇಷ್ಟೆಲ್ಲ ವರ್ಡ್ಸ್ ಆಯ್ತು. ನಾವ್ ಲೆಟ್ ಅಸ್ ಸಿ ಚಾಪ್ಟರ್ ಥರ್ಡ್. ಚಾಪ್ಟರ್ ಥರ್ಡ್ ಅಲ್ಲಿ ನಾವು ಏನ್ ಓದ್ತಾ ಇದೀವಿ ಅಂತಂದ್ರೆ, ಸೊ ಹೌ ಟು ಟಾಕ್ ಅಬೌಟ್ ವೇರಿಯಸ್ ಪ್ರಾಕ್ಟೀಷನರ್ಸ್. ಓಕೆ, ಹೌ ಟು ಟಾಕ್ ಅಬೌಟ್ ವೇರಿಯಸ್ ಪ್ರಾಕ್ಟೀಷನರ್ಸ್. So guys, today I'm going to read your mind. So have you ever felt, ಸೊ ಎಕ್ಸಾಮ್ ನಾಳೆ ಇದೆ ಅಂತಂದ್ರೆ ಸಡನ್ಲಿ ಸ್ಟಮಕ್ ಪೇನ್ ಆಗತ್ತೆ, ಹೌದಾ? ಅಥವಾ ಇಂಟರ್ವ್ಯೂ ನಾಳೆ ಇದೆ ಅಂತಂದ್ರೆ ಹೆಡ್ ಏಕ್ ಸ್ಟಾರ್ಟ್ ಆಗಿರತ್ತೆ, ಕರೆಕ್ಟಾ? ಅಥವಾ ನಿಮ್ ಲೈಕ್ ಕ್ರಶ್ ಯಾವತ್ತಾದ್ರೂ ಲೈಕ್ ಆಫ್ಟರ್ 2 days ಏನಾದ್ರು ರಿಪ್ಲೈ ಮಾಡ್ತಿದ್ದಾರೆ ಅಂತಂದ್ರೆ ಸಡನ್ಲಿ ಹ್ಯಾಪಿನೆಸ್ ಓವರ್ಲೋಡ್ ಆಗಿರತ್ತೆ, ಹೌದಾ? ಸೊ ವಾಟ್ ವಿ ಟೆಲ್ ಯು ದಟ್ ಯುವರ್ ಮೈಂಡ್ ಕ್ಯಾನ್ ಅಫೆಕ್ಟ್ ಯುವರ್ ಬಾಡಿ. ಓಕೆ, ನಿಮ್ದು ಮೈಂಡ್ ಏನಾಗುತ್ತೆ? ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸೊ ಯಾವ ತರ? ಸೊ ಲೆಟ್ ಅಸ್ ಸಿ. ಸೊ ಟುಡೇಸ್ ಕ್ಲಾಸ್ ಇಸ್ ಆಲ್ ಅಬೌಟ್ ದ ಪವರ್ ಆಫ್ ಮೈಂಡ್. Okay, so after this class, so difficult words like psychology and psychosomatic, so these kind of words will become so super easy.
ಓಕೆ, ಹಾಗಿದ್ರೆ ನೋಡೋಣ ಬನ್ನಿ ಯಾವ ತರ ರೂಟ್ ವರ್ಡ್ಸ್ ಇದೆ. ಸೊ ಇಲ್ಲಿ ಪ್ರಾಕ್ಟೀಷನರ್ಸ್, ಸೊ ಏನು ಪ್ರಾಕ್ಟೀಷನರ್ಸ್ ಬಗ್ಗೆ ನೋಡ್ತಾ ಇದೀವಲ್ಲ. ಸೊ ಅವರು ಡಾಕ್ಟರ್ಸ್, ಪ್ರೀವಿಯಸ್ ಚಾಪ್ಟರ್ಸ್ ಅಲ್ಲಿ ನೋಡಿದ್ವಲ್ಲ. ಸೊ ಡಾಕ್ಟರ್ಸ್ ಅಂತಂದ್ರೆ ಲೈಕ್ ಅಬೌಟ್ ಡಾಕ್ಟರ್ಸ್ ವಿ ಹ್ಯಾವ್ ಸಿನ್. ಸೊ ಈ ಪ್ರಾಕ್ಟೀಷನರ್ಸ್ ಅಂತಂದ್ರೆ ಸೊ ಅವರು ಡಾಕ್ಟರ್ ಆಗಿರ್ಲೇಬೇಕು ಅಂತ ಏನಿಲ್ಲ. ಓಕೆನಾ? ಸೊ ಲೆಟ್ ಅಸ್ ಲರ್ನ್, ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಏನಿದೆ ಫಸ್ಟ್ ರೂಟ್ ವರ್ಡ್? ಸೈಕಿ. ಓಕೆ, ಫಸ್ಟ್ ರೂಟ್ ವರ್ಡ್ ಇಸ್ ವಾಟ್? ಸೈಕಿ. ಸೊ ಯಾವಾಗ ನಾನು ಸೈಕಾಲಜಿ, ಸೈಕಿಯಾಟ್ರಿಸ್ಟ್ ಅಥವಾ ಸೈಕೋಪಾತ್, ಸೈಕೋಪತಿ ಈ ತರ ಹೇಳ್ತಿರ್ತೀನಲ್ಲ, ಆಲ್ ದೀಸ್ ವರ್ಡ್ಸ್ ಆರ್ ಸ್ಟಾರ್ಟಿಂಗ್ ವಿತ್ ಸೈಕ್. ಕರೆಕ್ಟಾ? ಎಲ್ಲ ವರ್ಡ್ಸ್ ಏನಾಗ್ತಾ ಇದೆ? ಸೈಕ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ವೆನ್ ಎವರ್ ಯು ಸಿ ದ ಸೈಕ್ ವರ್ಡ್, ಸೊ ಇಮಿಡಿಯೇಟ್ಲಿ ಏನಾಗ್ಬೇಕು, ನೀವು ಥಿಂಕ್ ಮಾಡ್ಬೇಕು ಏನಂತ. ಏನು ಅಂತಂದ್ರೆ ಸೈಕ್ ಅಂತಂದ್ರೆ ಏನಾಯ್ತು? ಮೈಂಡ್ ಅಂತ ಹೇಳಿ ಮೀನಿಂಗ್ ಆಗುತ್ತೆ. ಓಕೆ, ಸೈಕ್ ಮೀನ್ಸ್ ವಾಟ್? ಮೈಂಡ್. ಓಕೆ, ಸೊ ಇಲ್ಲಾಂದ್ರೆ ಸೋಲ್ ಅಂತ ಕೂಡ ಹೇಳ್ಬೋದು. ಸೈಕ್ ಸೈಕ್ ಅಂತಂದ್ರೆ ಮೈಂಡ್, ಸೋಲ್ ಆರ್ ಸೆಲ್ಫ್ ಅಂತ ಕೂಡ ಮೀನಿಂಗ್ ಆಗುತ್ತೆ ಇದರದ್ದು. ಓಕೆನಾ? ಕ್ಲಿಯರ್? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ಇಲ್ಲಿ ನೋಡಿ, ಲೈಕ್ ಇಫ್ ಯುವರ್ ಫೋನ್ ಬ್ಯಾಟ್ರಿ ಡೈಸ್, ದ ಫೋನ್ ಸ್ಟಾಪ್ಸ್ ವರ್ಕಿಂಗ್. ಕರೆಕ್ಟಾ? ಸೊ ನಿಮ್ ಮೊಬೈಲ್ ಬ್ಯಾಟ್ರಿ ಏನಾದ್ರು ಏನು ಡೈ ಮುಗೀತು ಅಂತಂದ್ರೆ, ಲೋ ಆಯ್ತು ಅಂತಂದ್ರೆ, ನಿಮ್ ಫೋನ್ ಆಟೋಮೆಟಿಕ್ಲಿ ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ. ಕರೆಕ್ಟಾ? ಸೊ ಸಿಮಿಲರ್ಲಿ, ಇಫ್ ದ ಮೈಂಡ್ ಬಿಕಮ್ಸ್ ಡಿಸ್ಟರ್ಬ್, ಮೈಂಡ್ ಏನಾದ್ರು ಡಿಸ್ಟರ್ಬ್ ಆಗ್ತಿದೆ ಅಂತಂದ್ರೆ ಏನಾಗುತ್ತೆ? it will affect the whole body. Okay, so the whole body gets affected. Correct? So that is the power of psych. Okay, so next word ಏನಿದೆ ನೋಡ್ರಿ, ಇಟ್ರಿಯಾ. ಸೊ ಇಟ್ರಿಯಾ ಅಂತಂದ್ರೆ ಏನ್ ನೋಡಿದ್ವಿ? ಸೊ ಪ್ರೀವಿಯಸ್ ಆಗೇನೆ ಹೇಳ್ಕೊಟ್ಟೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್ರಿಯಾ? ಸೊ ಇಟ್ ಈಸ್ ನಥಿಂಗ್ ಬಟ್ ಮೆಡಿಕಲ್ ಹೀಲಿಂಗ್. ಹೀಲಿಂಗ್ ಅಂತಂದ್ರೆ ಏನು? ಮೆಡಿಕಲ್ ಹೀಲಿಂಗ್ ಅಂದ್ರೆ ವಾಸಿ ಆಗೋದು, ಮೆಡಿಕಲ್ ಹೀಲಿಂಗ್. ಓಕೆ, ಸೊ ನೆಕ್ಸ್ಟ್ ಏನಿದೆ? ರೂಟ್ ವರ್ಡ್ ಸೋಮಾ. ಸೊ ಸೋಮಾ ಮೀನ್ಸ್ ಬಾಡಿ. ಓಕೆ, ಸೋಮಾ ಮೀನ್ಸ್ ಬಾಡಿ. ಓಕೆ, ಸೊ ನೆಕ್ಸ್ಟ್ ರೂಟ್ ವರ್ಡ್ ಜೆನೆಸಿಸ್. ನೆಕ್ಸ್ಟ್ ರೂಟ್ ವರ್ಡ್ ಇಸ್ ವಾಟ್? ಜೆನೆಸಿಸ್. ಜೆನೆಸಿಸ್ ಅಂತಂದ್ರೆ ಏನಂತ ಹೇಳ್ಬಹುದು? ಇಟ್ಸ್ ನಥಿಂಗ್ ಬಟ್ ಲೈಕ್ ಬರ್ತ್. ಓಕೆ, ಬರ್ತ್ ಆರ್ ಎಲ್ಸ್ ಒರಿಜಿನ್. ಓಕೆ, ಅಂದ್ರೆ ಒರಿಜಿನ್ ಅಂದ್ರೆ ರೂಟ್, ಅದೇ ಸೇಮ್ ಜೆನೆಸಿಸ್. ಓಕೆ, ಒರಿಜಿನ್. ನೆಕ್ಸ್ಟ್ ಪ್ಯಾಥೋಸ್. ರೂಟ್ ವರ್ಡ್ ಏನಿದೆ? ಪ್ಯಾಥೋಸ್. ಸೊ ಪ್ಯಾಥೋಸ್ ಅಂತಂದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ಸಫರಿಂಗ್. ಓಕೆ, ಸಫರಿಂಗ್. ಫೈನ್. ಸೊ ಪ್ಯಾಥೋಸ್ ಅಂತಂದ್ರೆ ಸಫರಿಂಗ್. or else we can say that it is pain. Okay, suffering or else pain. And even we call it as disease ಅಂತ ಹೇಳಿ ಕೂಡ ಕರಿತೀವಿ. ಕರೆಕ್ಟಾ? ಓಕೆ, ಪ್ಯಾಥೋಜಿನಿಕ್ಸ್ ಅಂತ ಹೇಳಿ ನೋಡಿರ್ತೀವಿ. ಓಕೆ, ಲೈಕ್ ಬ್ಯಾಕ್ಟೀರಿಯಾ, ಫಂಗಸ್, ದೆನ್ ವೈರಸ್. ಸೊ ಇವನ್ನೆಲ್ಲ ನಾವು ಏನ್ ಹೇಳ್ತೀವಿ? ಪ್ಯಾಥೋಜಿನಿಕ್ಸ್ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಏನು? ಸೊ ಏನು ಡಿಸೀಸ್ ಕಾಸ್ ಮಾಡುವಂತಹ ಇದು ರೀ. ಓಕೆ, ಸೊ ದಟ್ ಈಸ್ ವಾಟ್ ದ ಪ್ಯಾಥೋಸ್. ಪ್ಯಾಥೋಸ್ ಅಂತಂದ್ರೆ ಸಫರಿಂಗ್. ಓಕೆ, ಸೊ ನೆಕ್ಸ್ಟ್ ಇದ್ರ ಮೇಲೆ ವರ್ಡ್ಸ್ ನೋಡೋಣ. ಓಕೆ, ಫಸ್ಟ್ ಏನಿದೆ? ಸೈಕಾಲಜಿ. ಓಕೆ, ಸೊ ಸೈಕಾಲಜಿ ಮೀನ್ಸ್ ವಾಟ್? ಸ್ಟಡಿ ಆಫ್ ಹ್ಯೂಮನ್ ಮೈಂಡ್. ಸೈಕ್ ಅಂತಂದ್ರೆ ಮೈಂಡ್ ಅಂತ ಹೇಳಿ ನೋಡಿದ್ವಿ. ಲಾಜಿ ಅಂತಂದ್ರೆ ಸ್ಟಡಿ. ಕರೆಕ್ಟಾ? ಸೊ ಸೈಕಾಲಜಿ ಇಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಹ್ಯೂಮನ್ ಮೈಂಡ್. ಸ್ಟಡಿ ಆಫ್ human mind. Study of human mind and behavior we can say, ಅಥವಾ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಮ್ಯಾಜಿನ್ ಏನಂತಂದ್ರೆ ಇಬ್ರು ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ಸೊ ಇಬ್ರು ಕೂಡ ಒಂದ್ ಸೇಮ್ ಎಕ್ಸಾಮ್ ಬರ್ದಿರ್ತಾರೆ. ಓಕೆ, ಬರ್ದಾದ್ಮೇಲೆ ಒಬ್ಬ ಸ್ಟೂಡೆಂಟ್ ಏನ್ ಮಾಡ್ತಾನೆ? ಹೊರಗಡೆ ಬರ್ತಾನೆ. ಒನ್ ಕಮ್ಸ್ ಔಟ್ಸೈಡ್ ಅಂಡ್ ಸೇಯಿಂಗ್ ಐ ವಿಲ್ ಡೆಫಿನೆಟ್ಲಿ ಪಾಸ್. ಓಕೆ, ನಾನು ಈ ಸಲ ಪಕ್ಕ ಪಾಸ್ ಆಗ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ಸ್ಟೂಡೆಂಟ್ ಬಂದ್ ಏನ್ ಹೇಳ್ತಾನೆ? ಐ ಆಮ್ ಶೋರ್ ಐ ವಿಲ್ ಫೇಲ್ ಅಂತ ಹೇಳಿ ಹೇಳ್ತಾನೆ. ಓಕೆ, ಬಟ್ ಏನಿರುತ್ತೆ? ಸೇಮ್ ಎಕ್ಸಾಮ್ ಇರತ್ತೆ, ಸೊ ಸೇಮ್ ಕ್ವಶನ್ ಕೂಡ ಇರತ್ತೆ. ಬಟ್
ಏನೋ ಡಿಫ್ರೆಂಟ್ ಥಿಂಕಿಂಗ್, ಆ ಸ್ಟೂಡೆಂಟ್ಸ್ ಏನಿದೆ ಡಿಫ್ರೆಂಟ್ ಥಿಂಕಿಂಗ್ ಇದೆ, ಕರೆಕ್ಟಾ? ಸೊ ಈ ಥಿಂಕಿಂಗ್ ಬಗ್ಗೆ ಏನು ಸ್ಟಡಿ ಮಾಡೋದಿರತ್ತಲ್ಲ, ಸೊ ಅದನ್ನೇ ನಾವು ಸೈಕಾಲಜಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಸೈಕಾಲಜಿ ಸ್ಟಡೀಸ್ ವೈ ಪೀಪಲ್ ಥಿಂಕ್ ಡಿಫರೆಂಟ್ಲಿ. ಫೈನ್. ಸೊ ಈಸಿ ಟ್ರಿಕ್ ಟು ಅಂಡರ್ಸ್ಟ್ಯಾಂಡ್ ಅಗೇನ್. ಸೈಕ್ ಮೀನ್ಸ್ ಮೈಂಡ್, ಲಾಜಿ ಅಂತಂದ್ರೆ ಸ್ಟಡಿ, ಸೊ ಸೈಕಾಲಜಿ ಇಸ್ ನಥಿಂಗ್ ಬಟ್ ಸ್ಟಡಿ ಆಫ್ ದ mind. Okay, so and even we can say like the good teacher will understand not only the subject, okay, not like he understand ಸೈಕಾಲಜಿ ಆಫ್ ದ ಸ್ಟೂಡೆಂಟ್ಸ್. ಸೊ ಏನೋ ಸ್ಟೂಡೆಂಟ್ ಯಾವ ತರ ಥಿಂಕ್ ಮಾಡ್ತಿದ್ದಾರೆ, ಅವ್ರ ರಿಯಾಕ್ಷನ್ ಮೇಲೆ ಅವ್ರು ಏನ್ ಥಿಂಕ್ ಮಾಡ್ತಿದ್ದಾರೆ, ಅವ್ರಿಗೆ ಅರ್ಥ ಆಗ್ತಿದೆ ಇಲ್ಲ ಅಂತ ಅನ್ನೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಏನಾಗುತ್ತೆ, ಸೈಕಾಲಜಿ. ಓಕೆನಾ, ಸ್ಟಡಿ ಆಫ್ ಸೈಕಾಲಜಿ. ಓಕೆನಾ, ಕ್ಲಿಯರ್? ಸೊ ನೆಕ್ಸ್ಟ್ ಏನಿದೆ, ಲೆಟ್ಸ್ ಸಿ ಸೈಕೋಪತಿ. ಸೊ ವಾಟ್ ಈಸ್ ದಿಸ್ ಮೀನಿಂಗ್ ಆಫ್ ಸೈಕೋಪತಿ? ಸೊ ಸೈಕೋಪತಿ ಅಂತಂದ್ರೆ ಮೆಂಟಲ್ ಕಂಡೀಷನ್, okay, where person lacks guilt, empathy and or concern for others. Okay, so let me give you the exact like meaning. ಏನಂತ ಬರಿಬಹುದು ಸೈಕೋಪತಿ ಅಂತಂದ್ರೆ ಮೆಂಟಲ್ ಸಫರಿಂಗ್. ಓಕೆ, ಸೈಕೋಪತಿ ಮೀನ್ಸ್ ವಾಟ್, ಮೆಂಟಲ್ ಸಫರಿಂಗ್. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ ತರ ಅಂತಂದ್ರೆ, ಒಂದ್ ಕ್ಲಾಸ್ ರೂಮ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಏನ್ ಮಾಡ್ತಾ ಇರ್ತಾನೆ, ಸೊ ಎಲ್ಲರದು ಎವ್ರಿ ಡೇ, ಸೊ ಹಿ ವಿಲ್ ಬಿ ಸ್ಟೀಲಿಂಗ್ ಎವ್ರಿ ಒನ್ಸ್ ಲಂಚ್ ಬಾಕ್ಸ್. ಓಕೆ, ಸೊ ಅವಾಗ ಏನ್ ಮಾಡ್ತಾರೆ, ಎಲ್ರು ಅಳ್ತಾ ಇರ್ತಾರೆ, ಯಾರ್ದೆಲ್ಲ ಟಿಫನ್ ಮಿಸ್ ಆಗಿರುತ್ತಲ್ಲ ಅವರೆಲ್ಲ ಅಳ್ತಾ ಇರ್ತಾರೆ. ಬಟ್ ದ ಪರ್ಸನ್ ಹೂ ಸ್ಟೀಲ್ಸ್ ನ, ಸೊ ಹಿ ಲಾವ್ಸ್. ಅಥವಾ ಅವ್ರ ಅಳೋರ್ನ ಬಿಟ್ಟು ಒಬ್ಬ ಪರ್ಸನ್ ಏನ್ ಮಾಡ್ತಾನೆ ಅಂತಂದ್ರೆ, ಒಬ್ಬ ಚೈಲ್ಡ್ ಏನ್ ಮಾಡ್ತಾನೆ ಅಂತಂದ್ರೆ ನಗ್ತಾ ಇರ್ತಾನೆ. ಓಕೆ, ಯಾಕಂತಂದ್ರೆ ಈ ನೆವರ್ ಫೀಲ್ಸ್ ಗಿಲ್ಟಿ. ಓಕೆ, ಸೊ ಹಿ ದಟ್ ಲ್ಯಾಕ್ ಆಫ್ ಎಂಪತಿ, ಸೊ ಹಿ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಎಂಪತಿ. ಓಕೆ, ಸೊ ದಿಸ್ ಇಸ್ ವಾಟ್ ದ ಸೈಕೋಪತಿ ಟ್ರೈಸ್ ಟು ಎಕ್ಸ್ಪ್ಲೇನ್. ಓಕೆನಾ, ಅಂತಂದ್ರೆ ಯಾವ ಸಿಚುವೇಶನ್ ಅಲ್ಲಿ ಯಾವ ತರ ಇರ್ಬೇಕು, ಅವನ್ ಏನ್ ಮಾಡ್ತಾ ಇರ್ತಾನೆ, ಒಂದು ಮೆಂಟಲಿ ಏನೋ ಒಂದು ಇದರಿಂದ ಸಫರ್ ಆಗ್ತಿರ್ತಾನೆ. ಓಕೆ, ಸೊ ದಟ್ ಪರ್ಸನ್ ಇಸ್ ಕಾಲ್ಡ್ as ಸೈಕೋಪತಿ. ಓಕೆ, ಸೊ he will be what, the mental condition of where the person lacks of sympathy, empathy, guilty, or he will never concern for others there. Okay na, so that person is called as this is called as psychopathy. So person ಗೆ ನಾವು psychopath ಅಂತ ಹೇಳಿ ಕರಿತೀವಿ. Okay, so next comes psychosomatic. ಓಕೆ, ಸೊ ಇಲ್ಲಿ ರೂಟ್ ವರ್ಡ್ ಏನಿದೆ ರೀ, ಸೊಮ್ಯಾಟಿಕ್. ಸೈಕ್ ಅಂತ ಇದೆ, ಮತ್ತೆ ಸೋಮಾ ಇದು ಇದೆ. ಸೊ ಏನ್ ನೋಡಿದ್ವಿ ನಾವು, ಸೈಕ್ ಅಂತಂದ್ರೆ ಮೈಂಡ್, ಕರೆಕ್ಟಾ? ಅಂಡ್ ಸೋಮಾ ಮೀನ್ಸ್ ವಾಟ್, ಬಾಡಿ ಅಂತ ಹೇಳಿ ನೋಡಿದ್ವಿ. ಸೊ ಸೈಕೋಸೊಮ್ಯಾಟಿಕ್ ಈಸ್ ನಥಿಂಗ್ ಬಟ್ ಮೈಂಡ್ ಅಂಡ್ ಬಾಡಿ ರಿಲೇಟೆಡ್. ಓಕೆ, ಸೊ ರೈಟ್ ಡೌನ್, ಸೈಕೋಸೊಮ್ಯಾಟಿಕ್ ಮೀನ್ಸ್ ವಾಟ್, ಮೈಂಡ್ ಅಂಡ್ ಬಾಡಿ ರಿಲೇಟೆಡ್. So, psychical illness caused by mental stress ಅಥವಾ ಮೈಂಡ್ ಅಂಡ್ ಬಾಡಿ ರಿಲೇಟೆಡ್ ಅಂತ ಹೇಳಿ ಕರಿತೀವಿ ಸೈಕೋಸೊಮ್ಯಾಟಿಕ್ ಅಂತಂದ್ರೆ. ಓಕೆ, ಮನಸ್ಸಿನ ಒತ್ತಡದಿಂದ ಉಂಟಾಗೋ ದೈಹಿಕ ಸಮಸ್ಯೆ ಅಂತ ಹೇಳಿ ಹೇಳಿರ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಾಳೆ ಎಕ್ಸಾಮ್ ಇದೆ. ಓಕೆ, ಸೊ ಅವಾಗ ಸಡನ್ ಆಗಿ ಸ್ಟಮಕ್ ಪೇನ್ ಆಗುತ್ತೆ, ಅಂಡ್ ಇವನ್ ಹೆಡ್ಡೇಕ್ ಕೂಡ ಆಗತ್ತೆ, ಫೀವರ್ ಫೀಲಿಂಗ್ ಕೂಡ ಆಗತ್ತೆ. ಬಟ್ ರಿಯಲಿ ನೀವು ಆ ಟೈಮ್ಗೆ ಸಿಕ್ ಆಗಿರ್ತೀರಾ? ನೋ, ಕರೆಕ್ಟಾ? ಸೊ ಅಟ್ ದ ಟೈಮ್ ಯು ವಾಂಟ್ ಬಿ ಸಿಕ್, ಬಟ್ ಮೈಂಡ್ ಟೆನ್ಷನ್ ಏನಾಗಿರತ್ತೆ, ಬಾಡಿಗೆ ಟ್ರಾನ್ಸ್ಫರ್ ಆಗಿರತ್ತೆ, ಹೌದಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಸೈಕೋಸೊಮ್ಯಾಟಿಕ್. ಓಕೆ, ಸೊ ಸೈಕೋ ಅಂತಂದ್ರೆ ಮೈಂಡ್, ಸೋಮಾ ಅಂತಂದ್ರೆ ಬಾಡಿ. ಫೈನ್. ಸೊ ಸೈಕೋಸೊಮ್ಯಾಟಿಕ್ ಇಸ್ ನಥಿಂಗ್ ಬಟ್ ಮೈಂಡ್ ಅಫೆಕ್ಟಿಂಗ್ ಬಾಡಿ. ಇಲ್ಲಾಂದ್ರೆ ಎಕ್ಸಾಮ್ ರಿಸಲ್ಟ್ ಏನಾದ್ರು ಇರತ್ತಲ್ಲ, ಸೊ ಮೆನಿ ಸ್ಟೂಡೆಂಟ್ಸ್ ಫೀಲ್ ಬಾಡಿ ಪೇನ್ ಈವನ್ ದೋ ದೇ ಆರ್ ಫಿಸಿಕಲಿ ಹೆಲ್ದಿ. ಫಿಸಿಕಲಿ ಹೆಲ್ದಿ ಇದ್ರು ಕೂಡ ಏನೋ ರಿಸಲ್ಟ್ ಇದೆ, ಏನೋ ಒಂದ್ ಆಗೋದಿದೆ ಅಂತ ಅಂದ್ರೆ ಹೆಡ್ಡೇಕ್ ಆಗೋದು, ಬಾಡಿ ಪೇನ್ ಆಗೋದು ಆಗುತ್ತಲ್ಲ. ಸೊ ದಟ್ ಈಸ್ ವಾಟ್ ಅ ಸೈಕೋಸೊಮ್ಯಾಟಿಕ್ ಈಸ್.
ಸೊ ನೆಕ್ಸ್ಟ್ ಏನಿದೆ, ಸೈಕೋ ಅನಾಲಿಸಿಸ್. ಸೊ ಸೈಕೋ ಅನಾಲಿಸಿಸ್ ಅಂತಂದ್ರೆ ಏನು? ಸೈಕೋ ಅನಾಲಿಸಿಸ್, ಸೊ ಸ್ಟಡಿಂಗ್ ಆಫ್ ಹಿಡನ್ ಥಾಟ್ಸ್ ಆಫ್ ಅ ಪರ್ಸನ್ಸ್ ಮೈಂಡ್. ಓಕೆ, ಅನಾಲಿಸಿಸ್ ಅಂತಂದ್ರೆ ರೀಡ್ ಮಾಡೋದು. ಓಕೆ, ಸೊ ಮೈಂಡ್ ರೀಡಿಂಗ್ ಅಂತ ಹೇಳಿ ತಗೊಳ್ರಿ. ಸೈಕ್ studying the hidden thoughts of a person's mind. Okay, ಸೊ ಇಲ್ಲಿ ಲೈಕ್ ಸಪೋಸ್ ಅ ಸ್ಟೂಡೆಂಟ್ ಈಸ್ ಆಲ್ವೇಸ್ ಆಂಗ್ರಿ, ಏನ್ ಮಾಡ್ತಾರೆ ಟೀಚರ್, ಓಕೆ ಟೀಚರ್ ಇರ್ತಾರಲ್ಲ, ಸೊ ಒಬ್ಬ ಸ್ಟೂಡೆಂಟ್ ಏನಾದ್ರು ಹಿ ವಿಲ್ ಬಿ ವೆರಿ ಆಂಗ್ರಿ ಎವ್ರಿ ಡೇ. ಸೊ ಅವಾಗ ಏನ್ ಮಾಡ್ತಾರೆ, ದ ಟೀಚರ್ ಶಿ ಆರ್ ಹಿ ವಿಲ್ ಟ್ರೈ ಟು ಫೈಂಡ್ ದ ರೀಸನ್ ಬಿಹೈಂಡ್ ಇಟ್. ಓಕೆ, ಸೊ ಯಾಕೆ ಈ ಚಿಲ್ಡ್ರನ್ ಯಾವಾಗ್ಲೂ ಆಂಗ್ರಿ ಇರ್ಲೇ ಇರ್ತಾನೆ, ಯಾವಾಗ್ಲೂ ಸಿಟ್ಟಲ್ಲೇ ಇರ್ತಾನೆ ಅಂತ ಹೇಳಿ ರೂಟ್ ಕಾಸ್ ಅನ್ನ ಲೈಕ್ ಕಾಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗ್ತಾರಲ್ಲ. ಸೊ ಅವಾಗ ಏನ್ ತಿಳಿಬಹುದು ಅವ್ರಿಗೆ ರೂಟ್ ಲೈಕ್ ಕಾಸ್. ಸೊ ಫ್ಯಾಮಿಲಿದಲ್ಲಿ ಏನೋ ಪ್ರಾಬ್ಲಮ್ ಆಗಿರತ್ತೆ. ಸೊ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಈ ಈ ಸ್ಟೂಡೆಂಟ್ ಏನಾಗ್ತಾ ಇರ್ತಾರೆ, ಸೊ ಎವ್ರಿ ಟೈಮ್ ಹಿ ವಿಲ್ ಬಿ ಆಂಗ್ರಿ. ಸೊ ಸೊ ಲುಕಿಂಗ್ ಡೀಪ್ಲಿ ಇನ್ ಟು ಹಿಡನ್ ಥಾಟ್ಸ್ ಅಂಡ್ ಎಮೋಷನ್ಸ್, ಓಕೆ, ಇಸ್ ನಥಿಂಗ್ ಬಟ್ ಸೈಕೋ ಅನಾಲಿಸಿಸ್. ಓಕೆನಾ? ಸೊ ಏನೋ ಒಂದು ಪ್ರಾಬ್ಲಮ್ ಇರತ್ತೆ, ಸೊ ಅದಕ್ಕೆ ಏನ್ ಕಾಸ್ ಅಪ್ಪ ಅದ್ರ ಬಗ್ಗೆ ರೀಡ್ ಮಾಡೋದು, ಓಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಓಕೆ, ಸೊ ದಟ್ ಈಸ್ ವಾಟ್ ದ ಸೈಕೋ ಅನಾಲಿಸಿಸ್. ಓಕೆನಾ? ಸೊ ಸೈಕೋ ಅನಾಲಿಸಿಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಏನಿದೆ, ಸೈಕೋಜಿನಿಕ್. ಸೊ ಇಲ್ಲಿ ರೂಟ್ ವರ್ಡ್ ಏನಿದೆ, ಜಿನಿಕ್. ಸೊ ಜಿನಿಕ್ ಅಂತಂದ್ರೆ ಜಿನಿಸ್ ಅಂತ ಹೇಳಿ ನೋಡಿದ್ವಲ್ಲ. ಸೊ ವಾಟ್ ಈಸ್ ದಟ್? ಬರ್ತ್. ಕರೆಕ್ಟ್. ಸೊ ಎನಿಥಿಂಗ್ ಒರಿಜಿನೇಟೆಡ್ ಇನ್ ಮೈಂಡ್. ಓಕೆ, ಸೊ ರೈಟ್. ಎನಿಥಿಂಗ್ ಒರಿಜಿನೇಟೆಡ್ ಇನ್ ಮೈಂಡ್. ಒರಿಜಿನೇಟೆಡ್, ಜೆನಿಸಿಸ್ ಅಂತಂದ್ರೆ ಒರಿಜಿನೇಟ್. ಎನಿಥಿಂಗ್ ಒರಿಜಿನೇಟೆಡ್ ಇನ್ ಮೈಂಡ್. ಓಕೆ, ಸೊ ಇಲ್ಲಿಗೆ ಸೊ ಸೈಕೋಜಿನಿಕ್ ಅಂತಂದ್ರೆ ಏನು ಅಂತ ಹೇಳಿ ನೋಡಿದ್ವಿ. ಸೊ ವಿ ಆರ್ ಡನ್ ವಿತ್ ಟುಡೇಸ್ ವರ್ಡ್ಸ್. ಓಕೆ, ಸೊ ಇವಾಗ ಜಸ್ಟ್ ಒಂದು ರ್ಯಾಪಿಡ್ ಫೈರ್ ಕ್ವಿಜ್ ನಡ್ಸೋಣ. ಸೊ ನೋಡೋಣ ಯಾರೆಲ್ಲ ಲೈಕ್ ನೆನಪಲ್ಲಿ ಇಟ್ಕೊಳ್ತಾರೆ ಅಂತ ಹೇಳಿ. ಸೊ ಮೈಂಡ್ ಅಂತ ಅಂದ್ರೆ ಏನ್ ನೋಡಿದ್ವಿ? ಸೊ ಸಾರಿ, psychology studies what? Psychology studies what? So it studies mind. Okay, so psychosomatic means what? Psychosomatic means mind affecting body. Okay, mind affecting body. Next, psychoanalysis. Psychoanalysis means analysis of mind. Okay, reading of mind, mind reading ಅಂತ ಹೇಳಿ ನೋಡಿದ್ವಿ. Next, psychogenic means produced by mind. Okay, so mind in the produce. So psychogenic, produced by mind. Next, psychopathy. Psychopathy. So it's nothing but mental disorder. Psychopathy means mental disorder. So a person ಅನ್ನ psychopath ಅಂತ ಹೇಳಿ ಕರಿತೀವಿ. Okay. ಸೊ ನೋಡೋಣ ಇದ್ರ ಮೇಲೆ ಎಕ್ಸರ್ಸೈಸ್ ಏನೆಲ್ಲ ಇದೆ ಅಂತ ಹೇಳಿ. ಸೊ ಎಕ್ಸರ್ಸೈಸ್ ಸಾಲ್ವ್ ಮಾಡಿಬಿಟ್ಟು ವಿ ಕ್ಯಾನ್ ವೈಂಡ್ ಅಪ್ ದ ಸೆಷನ್. ಸೊ ರೈಟ್ ಸೈಡ್ ಅಲ್ಲಿ ಓದ್ತಾ ಹೋಗ್ಬೇಕು ಅಗೇನ್. ಸೊ ಫರ್ಗೆಟ್ ದಿಸ್ ಮೀನ್ಸ್ ಇವಾಗ ಜಸ್ಟ್ ಇದು ಈ ಸೈಡ್ ಇರೋ ವರ್ಡ್ಸ್ ನ ಮರ್ತ್ಬಿಡಿ. ಸೊ ಜಸ್ಟ್ ಸಿ ದೀಸ್ ಟೈಪ್ ಲೈಕ್ ದಿಸ್ ಸೈಡ್. ಓಕೆ, ರೈಟ್ ಸೈಡ್ ಅಲ್ಲಿ ಏನಿದೆ, ಮೆಂಟಲ್ ಆರ್ ಇಮೋಷನಲ್ ಡಿಸ್ಟರ್ಬೆನ್ಸ್. ಸೊ ಮೆಂಟಲ್ ಆರ್ ಇಮೋಷನಲ್ ಡಿಸ್ಟರ್ಬೆನ್ಸ್ ಏನಂತ ಹೇಳಿ ಕರಿತೀವ್ರಿ? ಮೆಂಟಲ್ ಆರ್ ಇಮೋಷನಲ್ ಡಿಸ್ಟರ್ಬೆನ್ಸ್ಗೆ. ಓಕೆ, ಸೊ ಏನೆಲ್ಲ ಇದೆ? ಸೈಕಾಲಜಿ, ಸೈಕಿ, ಸೈಕಿಕ್, ನೆಕ್ಸ್ಟ್ ಸೈಕೋಪತಿ, ನೆಕ್ಸ್ಟ್ ಏನಿದೆ ಸೈಕೋಸೊಮ್ಯಾಟಿಕ್. ಓಕೆ, ಸೊ ಹಾಗಿದ್ರೆ ಸೊ ಮೆಂಟಲ್ ಆರ್ ಎಮೋಷನಲ್ ಡಿಸ್ಟರ್ಬೆನ್ಸ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೈಕೋ ವಾಟ್ ಏನಾಗುತ್ತೆ? ಸೈಕೋಪತಿ. ಕರೆಕ್ಟ್. ಸೊ ಮೆಂಟಲ್ ಆರ್ ಇಮೋಷನಲ್ ಡಿಸ್ಟರ್ಬೆನ್ಸ್ ಅಂತಂದ್ರೆ ಸೈಕೋಪತಿ. ಓಕೆ, ನೆಕ್ಸ್ಟ್ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಬೇಸ್ಡ್ ಆನ್ ಫ್ಯೂಡಿಯನ್ ಟೆಕ್ನಿಕ್ಸ್. ಓಕೆ, ಬೇಸ್ಡ್ ಆನ್ ಫ್ಯೂಡಿಯನ್ ಟೆಕ್ನಿಕ್ಸ್. ಸೊ ಈ ಟೆಕ್ನಿಕ್ ಅಂತಂದ್ರೆ ಏನು? ಫ್ಯೂಡಿಯನ್ ಟೆಕ್ನಿಕ್ಸ್ ಅಂತಂದ್ರೆ ಸೊ ನೀವೆಲ್ಲ ಲೈಕ್ ಟಿವಿದಲ್ಲಿ ಅಥವಾ ಟೆಲಿವಿಷನ್ ದಲ್ಲಿ ನೋಡಿರ್ಬೋದು. ಓಕೆ, ಸೊ ಪರ್ಸನ್ಗೆ ಏನಾದ್ರೂ ಒಂದು
ಏನೋ ಒಂದು ಫಾರ್ ಎಕ್ಸಾಂಪಲ್ ಫೈರ್ ಆಗಿರ್ಲಿ ಅಥವಾ ಬ್ಲಡ್ ಆಗಿರ್ಲಿ ಅಥವಾ ಫ್ಯೂ ಪೀಪಲ್ ವಿಲ್ ಬಿ ಫಿಯರ್ ಆಫ್ ದ ಟೆಡಿ ಬೇರ್ಸ್ ಆಲ್ಸೋ. ಓಕೆ, ಡಾಲ್ಸ್ ನ ನೋಡಿದ್ರು ಕೂಡ ಅವ್ರಿಗೆ ಭಯ ಆಗಿರತ್ತೆ. ಸೊ ಅದಕ್ಕೆ ಏನಂತ ಲೈಕ್ ಅದಕ್ಕೆ ರೂಟ್ ಕಾಸ್ ಏನು, ಯಾಕೆ ಈ ಪರ್ಸನ್ ಇಷ್ಟೊಂದು ಅವ್ರಿಗೆ ಫಿಯರ್ ಇರತ್ತೆ ಅನ್ನೋ ರೂಟ್ ಕಾಸ್ ಅನ್ನ ಹುಡುಕ್ಲಿಕ್ಕೆ ಅಂತ ಹೇಳಿ ಸೊ ಅವ್ರಿಗೆ ಏನ್ ಮಾಡ್ತಾರೆ, ಆ ಪರ್ಸನ್ ಅನ್ನ ಟ್ರೀಟ್ ಮಾಡ್ತಾರೆ. ಸೊ ಯಾವ ತರ, ಸೊ ಅವ್ರಿಗೆ ಡೀಪ್ ಸ್ಲೀಪ್ ಕರ್ಕೊಂಡು ಹೋಗಿ ಹಿಪ್ನೋಟೈಸ್ ಮಾಡಿ ಸೊ ದೇ ವಿಲ್ ಏನೋ ಅವ್ರಿಗೆ ಅದು ಕರೆಂಟ್ಲಿ ಆ ರೀಸನ್ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಆ ರೀಸನ್ ಏನಾಗಿರತ್ತೆ ಅವ್ರು ಮರ್ತಿರ್ತಾರೆ. ಆ ರೀಸನ್ ಅನ್ನ ಅವ್ರು ಹುಡುಕ್ಲಿಕ್ಕೆ ಅಂತ ಹೇಳಿ ಅವ್ರನ್ನ ಆ ಪರ್ಸನ್ ಅನ್ನ ಡೀಪ್ ಸ್ಲೀಪ್ ಇದು ಮಾಡಿ ಹಿಪ್ನೋಟೈಸ್ ಮಾಡಿ ಆ ರೀಸನ್ ಅನ್ನ ಹುಡುಕ್ಲಿಕ್ಕೆ ಏನು ಟ್ರೈ ಮಾಡ್ತಾರಲ್ಲ, ಸೊ ದಟ್ ಈಸ್ ವಾಟ್ ದ ಫ್ರೂಡಿಯನ್ ಟೆಕ್ನಿಕ್ ಈಸ್. ಓಕೆನಾ? ಸೊ ಇಲ್ಲಿ ಏನಿದೆ, ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಬೇಸ್ಡ್ ಆನ್ ಫ್ರೂಡಿಯನ್ ಟೆಕ್ನಿಕ್ಸ್. ಸೊ ಇದಕ್ಕೆ ಏನಾಗತ್ತೆ, ಆನ್ಸರ್ ಬಂದ್ಬಿಟ್ಟು ಅನಾಲಿಸಿಸ್ ಮಾಡ್ತಾರಲ್ಲ, ಸೊ ಇದಕ್ಕೆ ಸೈಕೋ ಅನಾಲಿಸಿಸ್ ಅಂತ ಹೇಳಿ ಆನ್ಸರ್. ಓಕೆ, ಸೈಕೋ ಅನಾಲಿಸಿಸ್ ಇಲ್ಲಿ ಆಪ್ಷನ್ ಅಲ್ಲಿ ಇದೆನಾ? ಓಕೆ, ನೆಕ್ಸ್ಟ್. ಓಕೆ, ಸೊ ಇಲ್ಲಿದೆ. ಸೊ 6 1 ಏನಾಗುತ್ತೆ, ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ. ಓಕೆ, ಸೊ ನೆಕ್ಸ್ಟ್ ಒನ್ ಏನಿದೆ, ಜನರಲ್ ಟರ್ಮ್ ಫಾರ್ ಸೈಕಾಲಜಿಕಲ್ ಟ್ರೀಟ್ಮೆಂಟ್. ಸೊ ಟ್ರೀಟ್ಮೆಂಟ್ ಅಂತಂದ್ರೆ ಏನ್ರಿ, ಟ್ರೀಟ್ಮೆಂಟ್ಗೆ ನಾವು ಏನಂತ ಹೇಳಿ ನೋಡಿದ್ವಿ. ಸೊ ಟ್ರೀಟ್ಮೆಂಟ್ಗೆ ಇನ್ನೊಂದು ವರ್ಡ್ ಲೈಕ್ ಮೆಡಿಕಲ್ ಹೀಲಿಂಗ್ ಅಂತ ಹೇಳ್ತೀವಿ. ಓಕೆ, ಮೆಡಿಕಲ್ ಹೀಲಿಂಗ್. ಸೊ ಮೆಡಿಕಲ್ ಹೀಲಿಂಗ್ ಗೆ ರೂಟ್ ವರ್ಡ್ ಏನ್ ನೋಡಿದ್ವಿ, ಏನು ಸೈಕಿಯಾಟ್ರಿ. ಓಕೆ, ಸೊ ಸೈಕಿಯಾಟ್ರಿ. ಸೊ ಇಲ್ಲಿದೆನಾ ಸೈಕಿಯಾಟ್ರಿ ವರ್ಡ್, ಸೈಕಾಲಜಿ ಇಲ್ಲ. ಓಕೆ, ಸೊ ಸೈಕಿಯಾಟ್ರಿ ಇಲ್ಲ, ಬಟ್ ಓಕೆ, ಸೊ ಸೈಕೋಥೆರಪಿ ಇದೆ ನೋಡ್ರಿ ಇಲ್ಲಿ. ಓಕೆ, ಟ್ರೀಟ್ಮೆಂಟ್ಗೆ ಇನ್ನೊಂದು ವರ್ಡ್ ಏನ್ ಕೊಡ್ಬೋದು, ಥೆರಪಿ ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ಸೈಕೋಥೆರಪಿ ಅಂದ್ರೆ ಏನು, ಸೈಕಿಯಾಟ್ರಿ ಎರಡು ಕೂಡ ಸೇಮ್ ಆಗುತ್ತೆ. ಫೈನ್. ಸೊ ಇದು ಎಷ್ಟನೇದಿದು, C1 ರೈಟ್? ಎಸ್. ಸೊ ಆಪ್ಷನ್ ಸಿ ಇಲ್ಲಿ ಬಂತು. ನೆಕ್ಸ್ಟ್ ಒನ್ ಏನಿದೆ ಇಲ್ಲಿ, ಡಿ, originating in the mind or emotions. Originating in the mind or emotions. ಸೊ ಏನಾಗುತ್ತೆ ಇದೆ, ಒರಿಜಿನೇಟಿಂಗ್ ಅಂತಂದ್ರೆ ಜೆನೆಸಿಸ್ ಅಂತ ಹೇಳಿ ನೋಡಿದ್ವಲ್ಲ. ಸೊ ಎಲ್ಲಿದೆ ನಮ್ಗೆ ವರ್ಡ್, ಸಾರಿ SIS ಇಂದ ಎಂಡ್ ಆಗೋದು, ಜೆನೆಸಿಸ್. ಓಕೆ, ಸೊ ಇಲ್ಲಿದೆ ಸೈಕೋಜೆನಿಕ್. ಓಕೆ, ಜೆನಿಕ್ ಅಂತ ಜೆನಿಕ್ ಇದೆ. ಓಕೆ, ಸೊ ಇದು ಏನಾಗುತ್ತೆ, ಆಪ್ಷನ್ ಡಿ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಒನ್ಸ್ ಇನ್ನರ್ ಆರ್ ಮೆಂಟಲ್ ಲೈಫ್ ಆರ್ ಸೆಲ್ಫ್ ಇಮೇಜ್. ಒನ್ಸ್ ಇನ್ನರ್ ಲೈಫ್ ಆರ್ ಸೆಲ್ಫ್ ಇಮೇಜ್, ಅದಕ್ಕೆ ಏನಂತ ಹೇಳಿ ಕರಿತೀವಿ, ಸೈಕಿ. ಆಪ್ಷನ್ ಇ ಇಲ್ಲಿ. ನೆಕ್ಸ್ಟ್, ಸ್ಟಡಿ ಆಫ್ ಹ್ಯೂಮನ್ ಮೈಂಡ್ ಅಂಡ್ ಬಿಹೇವಿಯರ್. ಓಕೆ, ಸ್ಟಡಿಗೆ ಏನಂತ ಹೇಳಿ ಕರಿತೀವಿ, ಲಾಜಿ ಅಂತ ಹೇಳಿ ಕರಿತೀವಿ. ಕರೆಕ್ಟಾ? ಸೊ ಸೈಕಾಲಜಿ. ಫೈನ್. ಸೊ ಎಲ್ಲಿದೆ ವರ್ಡ್, ಸೊ ಸೈಕಾಲಜಿ, ಹಿಯರ್ ಇಟ್ ಇಸ್, ಎಫ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಡಿಸ್ಕ್ರೈಬಿಂಗ್ ದ ಇಂಟರಾಕ್ಷನ್ ಆಫ್ ಮೈಂಡ್ ಅಂಡ್ ಬಾಡಿ. ಸೊ ಮೈಂಡ್ ಮತ್ತೆ ಬಾಡಿ ರಿಲೇಟೆಡ್. ಸೊ ಇನ್ನು ಡಿಸ್ಕ್ರೈಬಿಂಗ್ ದ ಇಂಟರಾಕ್ಷನ್ ಆಫ್ ಮೈಂಡ್ ಅಂಡ್ ಬಾಡಿ. ಸೊ ಏನಂತ ಹೇಳಿ ನೋಡಿದ್ವಿ, ಮೈಂಡ್ ಅಂತಂದ್ರೆ ಸೈಕ್, ಬಾಡಿ ಅಂತಂದ್ರೆ ಸೋಮ ಅಂತ ನೋಡಿದ್ವಿ. ಸೊ ಸೈಕೋಸೊಮ್ಯಾಟಿಕ್ ಎಲ್ಲಿದೆ, ಆಪ್ಷನ್ ಇಲ್ಲಿ. ಸೊ ಫಿಫ್ತ್ ಒನ್. ಸೊ ಫಿಫ್ತ್ ಒನ್ಗೆ ಏನಾಗತ್ರಿ, ಆಪ್ಷನ್ ಯಾವ್ದಪ್ಪ ಇದು, ಜಿ. Okay, so next one, pertaining to the mind, extrasensory. Okay, pertaining to the mind, extrasensory ಅಂತಂದ್ರೆ ಎಕ್ಸ್ಟ್ರಾ ಸೆನ್ಸ್. ಓಕೆ, ಸೊ ಜನರಲಿ ನಾರ್ಮಲಿ ಪೀಪಲ್ಗೆ ಸೊ 5 ಸೆನ್ಸ್ ಇರತ್ತಲ್ಲ. ಸೊ ಅಪಾರ್ಟ್ ಫ್ರಮ್ ದಟ್ ಎಕ್ಸ್ಟ್ರಾ ಸೆನ್ಸ್ ಅಂದ್ರೆ ಕೆಲವೊಬ್ರಿಗೆ ಯಾವ ತರ ಇರತ್ತೆ ಅಂತಂದ್ರೆ, ಎಕ್ಸ್ಟ್ರಾ ಸೆನ್ಸ್ ಮೀನ್ಸ್ ಬೇರೆಯವ್ರನ್ನ ನೋಡಿ, ಓಕೆ, ಬೇರೆಯವ್ರನ್ನ ನೋಡಿ ಅವ್ರ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ, ಸೊ ಅವ್ರು ಇವಾಗ ಏನ್ ಥಾಟ್ ಥಿಂಕಿಂಗ್ ಅಲ್ಲಿ ಇದ್ದಾರೆ, ಸೊ ಅದ್ರ ಬಗ್ಗೆ ಒಂದು ಎಕ್ಸ್ಟ್ರಾ
ಸೆನ್ಸ್ ಇರುತ್ತೆ ಅವ್ರಿಗೆ. ಓಕೆ, ಸೊ ಅದ್ರ ಬಗ್ಗೆ ಕೊಟ್ಟಿರೋದಿಲ್ಲಿ ಪರ್ಟೈನಿಂಗ್ ಟು ದ ಮೈಂಡ್ ಎಕ್ಸ್ಟ್ರಾ ಸೆನ್ಸರಿ. ಸೊ ಏನಾಗುತ್ತೆ, ಸೈಕಿಕ್. ಓಕೆ, ಸೈಕಿಕ್ ಅಂತಂದ್ರೆ ಪರ್ಟೈನಿಂಗ್ ಟು ದ ಮೈಂಡ್ ಎಕ್ಸ್ಟ್ರಾ ಸೆನ್ಸರಿ. ಓಕೆ, ಯಾವ್ದಿದು ಆಪ್ಷನ್ ಹೆಚ್, ಸೈಕಿಕ್. Okay, and the last one, person lacking in social conscience or inner sensor. Okay, or inner sensor ಅಂದ್ರೆ ಅವ್ರಿಗೆ ಏನೋ ಮೆಂಟಲಿ ಡಿಸ್ಟ್ರಾಕ್ಟ್ ಆಗಿರ್ತಾರೆ. ಓಕೆ, ಸೊ ಅಂತ ಪರ್ಸನ್ಗೆ ನಾವು ಏನಂತ ಹೇಳಿ ಕರಿತೀವ್ರಿ, ಸೈಕೋಪಾತ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇ ಇದೆ ವರ್ಡ್ ಐ. ಓಕೆ, ಸೊ ಇಷ್ಟೆಲ್ಲ ವರ್ಡ್ಸ್ ಆಯ್ತು. ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್ ನೋಡೋಣ. ಸೊ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಏಮ್ಸ್ ಅಟ್ ಶಾರ್ಪನಿಂಗ್ ದ ಇಂಟೆಲೆಕ್ಟ್. ಓಕೆ, ಸೊ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಅನ್ನೋದು ನಮ್ದು ಏನೋ ಇಂಟೆಲೆಕ್ಟ್ ಅಂದ್ರೆ ಮೈಂಡ್ ಶಾರ್ಪ್ ಆಗ್ಲಿಕ್ಕೆ ಯೂಸ್ ಆಗತ್ತಾ? ಇಲ್ಲ, ಶಾರ್ಪ್ ಆಗ್ಲಿಕ್ಕೆ ಯೂಸ್ ಆಗಲ್ಲ. ಅದು ಕರೆಕ್ಟ್ ಆಗ್ಲಿಕ್ಕೆ, ಏನೋ ಹುಚ್ಚಾಗಿರೋದು ಕರೆಕ್ಟ್ ಆಗಿರ್ಲಿಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಹುಚ್ ಇನ್ ದ ಸೆನ್ಸ್ ಏನೋ ಒಂದು ಪ್ರಾಬ್ಲಮ್ ಇರತ್ತಲ್ಲ, ಅದು ಕ್ಯೂರ್ ಆಗ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಸೈಕಾಲಜಿಕಲ್ ಟ್ರೀಟ್ಮೆಂಟ್ doesn't aim to sharpening the intellect. Next, psychic phenomena can be explained on rational or physical grounds. So ಆಗುತ್ತಾ? ಇಲ್ಲ, ಫಾಲ್ಸ್ ಆಯ್ತು ಇದು. ಓಕೆ, ನೆಕ್ಸ್ಟ್, ಸೈಕೋಪಥಿಕ್ ಪರ್ಸನಾಲಿಟೀಸ್ ಆರ್ ನಾರ್ಮಲ್ ಅಂಡ್ ಹೆಲ್ದಿ. ಸೊ ಅವರು ಸೈಕೋಪಾತ್ ಅಂತಂದ್ರೆ ಏನಾಗಿರ್ತಾರೆ, ಮೆಂಟಲ್ ಡಿಸಾರ್ಡರ್ ಇರತ್ತೆ ಅವ್ರಿಗೆ. ಓಕೆ, ಅಂದ್ರೆ ಮೆಂಟಲಿ ಫಿಟ್ ಆಗಿರಲ್ಲ. ಸೊ ಅವರು ನಾರ್ಮಲ್ ಮತ್ತೆ ಹೆಲ್ದಿ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಿದ್ರೆ ಇದು ಕೂಡ ಏನಾಯ್ತು, ಫಾಲ್ಸ್ ಆಯ್ತು. ಫೈನ್. ಸೊ ನೆಕ್ಸ್ಟ್ ಒನ್, ಫೋರ್ತ್, ಅ ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ ಇಸ್ ಕಾಸ್ಡ್ ಬೈ ಆರ್ಗ್ಯಾನಿಕ್ ಡಿಸೀಸ್. ಆರ್ಗ್ಯಾನಿಕ್ ಡಿಸೀಸ್ ಇಂದ ಕಾಸ್ ಆಗುತ್ತೆ ಇದು ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್? ನೋ. ಸೊ ಮೈಂಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಆಕ್ಚುಲಿ ಸೈಕೋಸೊಮ್ಯಾಟಿಕ್ ಅಂತಂದ್ರೆ. ಹಾಗಿದ್ರೆ ಫೋರ್ತ್ ಒನ್ ಕೂಡ ಫಾಲ್ಸ್ ಆಯ್ತು. ನೆಕ್ಸ್ಟ್, ಎವ್ರಿ ಥೆರಪಿಸ್ಟ್ ಯೂಸಸ್ ಸೈಕೋ ಅನಾಲಿಸಿಸ್. ಓಕೆ, ಎಲ್ಲಾ ಥೆರಪಿಸ್ಟ್ ಸೈಕೋ ಅನಾಲಿಸಿಸ್ ಯೂಸ್ ಮಾಡ್ತಾರಾ? ಸೊ ಮೈಂಡ್ ಬಗ್ಗೆನೆ ರೀಡ್ ಮಾಡ್ತಾರ ಎಲ್ಲಾ ಥೆರಪಿಸ್ಟ್? ನೋ. ಓಕೆ, ಅಗೇನ್ ಇಟ್ ಈಸ್ ಫಾಲ್ಸ್. ಫೈನ್. ಸೊ ನೆಕ್ಸ್ಟ್ ಒನ್, a psychogenic illness originates in the mind or emotions. Psychogenic, ಕರೆಕ್ಟಾ? ಸೊ ಇದು ಕರೆಕ್ಟ್ ಇದೆನಾ? ಎಸ್. ಸೊ ಟ್ರೂ. ಫೈನ್. ಸೊ ನೆಕ್ಸ್ಟ್, ಅ ಸೈಕೋಥೆರಪಿಸ್ಟ್ ಮಸ್ಟ್ ಹ್ಯಾವ್ ಅ ಮೆಡಿಕಲ್ ಡಿಗ್ರಿ. ಅವ್ರಿಗೆ ಮೆಡಿಕಲ್ ಡಿಗ್ರಿ ಇರ್ಬೇಕಾ? ನೋ. ಓಕೆ, ಆಸ್ ಐ ಟೋಲ್ಡ್ ಯು ಈ ಸ್ಟಾರ್ಟಿಂಗ್ ಅಲ್ಲಿ, ಸೊ ಇವರು ಪ್ರಾಕ್ಟೀಷನರ್ ಆಗಿರ್ತಾರೆ. ಸೊ ಇವ್ರಿಗೆ ಮೆಡಿಕಲ್ ಡಿಗ್ರಿ ಬೇಕಂತ ಏನಿಲ್ಲ. ಸೊ ಸೈಕೋಥೆರಪಿಸ್ಟ್ ಅವರು ಏನಿರ್ತಾರೆ, ಅವ್ರಿಗೆ MBBS ಡಿಗ್ರಿ ಆಗಿರ್ಬೇಕು ಅಥವಾ ಯಾವ್ದಾದ್ರು ಡಿಗ್ರಿ, ಸಾರಿ ಮೆಡಿಕಲ್ ಅಂತಂದ್ರೆ MBBS ಇರ್ಬೇಕಲ್ಲ. ಸೊ MBBS ಡಿಗ್ರಿ ಆಗಿರ್ಲೇಬೇಕು ಅಂತ ಏನ್ ರೂಲ್ ಇಲ್ಲ. ಓಕೆ, ಸೊ ಇವರು ಪ್ರಾಕ್ಟೀಷನರ್ ಆಗಿರ್ತಾರೆ. ಸೊ ಇಟ್ ಈಸ್ ಫಾಲ್ಸ್ ಅಗೇನ್. ನೆಕ್ಸ್ಟ್ ಒನ್, ಸೈಕೋ ಅನಾಲಿಟಿಕ್. ಓಕೆ, ಸೈಕೋ ಅನಾಲಿಟಿಕಲಿ ಓರಿಯೆಂಟೆಡ್ ಥೆರಪಿ ಯೂಸಸ್ ಫ್ರೂಡುಲೆಂಟ್ ಟೆಕ್ನಿಕ್ಸ್. ಓಕೆ, ಇದು ಕರೆಕ್ಟ್ ಇರುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದೆ ಫ್ರೂಡುಲೆಂಟ್ ಟೆಕ್ನಿಕ್ಸ್ ಅಂತಂದ್ರೆ ಏನು ಅಂತ ಹೇಳಿ. ಓಕೆ, ಸೊ ಇದನ್ನ ಅನಲೈಸ್ ಮಾಡ್ಲಿಕ್ಕೆ ಈ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಟ್ರೂ ಆಯ್ತು. ನೆಕ್ಸ್ಟ್, ಸೈಕೋಪಾತ್ ಇಸ್ ಆಫನ್ ಅ ಕ್ರಿಮಿನಲ್. ಸೈಕೋಪಾತ್ ಅವರು ಕ್ರಿಮಿನಲ್ ಆಗಿರ್ತಾರ? ಸೊ ಅವರು ಕ್ರಿಮಿನಲ್ ಆಗಿರ್ಬೇಕು ಅಂತ ಏನಿಲ್ಲ. ಸೊ ಜಸ್ಟ್ ಮೆಂಟಲಿ ಏನಾಗಿರ್ತಾರೆ, ಲೈಕ್ ಮೆಂಟಲಿ ಅಬ್ನಾರ್ಮಲ್ ಆಗಿರ್ತಾರೆ ಅಂತ ಹೇಳ್ಬಹುದು. ಓಕೆ, ಅವ್ರು ಕ್ರಿಮಿನಲ್ಲೇ ಆಗಿರ್ಬೇಕು ಅಂತ ಏನಿಲ್ಲ. ಸೊ ಇಟ್ ಈಸ್ ಫಾಲ್ಸ್ ಅಗೇನ್. ಓಕೆ, ಸೊ ನೆಕ್ಸ್ಟ್ ಏನಿದೆ ನೋಡ್ರಿ, ಒನ್ಸ್ ಇನ್ನರ್ ಆರ್ ಮೆಂಟಲ್ ಲೈಫ್ ಆರ್ ಸೆಲ್ಫ್ ಇಮೇಜ್. ಸೊ ಅದಕ್ಕೆ ಏನಂತ ಹೇಳಿ ಕರಿತೀವಿ, ಸೈಕೋ, ಪಿ ಇಂದ ಸ್ಟಾರ್ಟ್ ಆಗ್ಬೇಕು. ಸಾರಿ, ಸೈಕ್ ಅಂತ ಹೇಳಿ ಕರಿತೀವಿ. ಓಕೆ, PSYCHE, ಸೈಕ್. ನೆಕ್ಸ್ಟ್, adjective that denotes the interaction, especially in illness, between mind and body. So mind and body related ಏನ್ ವರ್ಡ್ ನೋಡಿದ್ವಿ ನಾವು, ಸೈಕೋಸೊಮ್ಯಾಟಿಕ್.
ನೆಕ್ಸ್ಟ್ ಒನ್, ಮೆಂಟಲಿ ಆರ್ ಇಮೋಷನಲಿ ಡಿಸ್ಟರ್ಬ್ ಏನಂತ ಹೇಳಿ ಕರಿತೀವಿ? ಅ ಪರ್ಸನ್ಗೆ ಮೆಂಟಲಿ ಆರ್ ಇಮೋಷನಲಿ ಡಿಸ್ಟರ್ಬ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಸೈಕೋಪತಿ, ಸಾರಿ ಸೈಕೋಪಾತ್. ಸೈಕೋಪತಿ ಇಟ್ಸ್ ಕಂಡೀಷನ್ ಅನ್ನ ನಾವು ಸೈಕೋಪತಿ ಅಂತ ಹೇಳ್ತೀವಿ. ಸೊ ದಟ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಸೈಕೋಪಾತ್. ಓಕೆ, ನೆಕ್ಸ್ಟ್ ಸ್ಟಡಿ ಆಫ್ ಬಿಹೇವಿಯರ್. ಓಕೆ, ಸ್ಟಡಿ ಆಫ್ ಬಿಹೇವಿಯರ್ಗೆ ಏನಂತ ಹೇಳಿ ಕರಿತೀವಿ? ಸ್ಟಡಿ ಅಂತಂದ್ರೆ ಲಾಜಿ, ಸೊ ಸೈಕಾಲಜಿ. ಸೈಕಾಲಜಿ. ಓಕೆ, ನೆಕ್ಸ್ಟ್ ಎಕ್ಸ್ಟ್ರಾ ಸೆನ್ಸರಿ, ಸೈಕಿಕ್ ಅಂತ ಹೇಳಿ ಕರಿತೀವಿ. ಸೈಕಿಕ್ ಏನಪ್ಪ? PSY ಸೈಕಿಕ್, CHIC ಸೈಕಿಕ್, ಎಕ್ಸ್ಟ್ರಾ ಸೆನ್ಸರಿ. ಓಕೆ, ನೆಕ್ಸ್ಟ್ ಏನಿದೆ? ಟ್ರೀಟ್ಮೆಂಟ್ ಬೈ ಫ್ರಾಡಿಯನ್ ಟೆಕ್ನಿಕ್ಸ್. ಫ್ರಾಡಿಯನ್ ಟೆಕ್ನಿಕ್ಸ್. ಸೊ ಏನ್ ನೋಡಿದ್ವಿ? ಏನೋ ಸೈಕೋ ಅನಾಲಿಸಿಸ್, ಕರೆಕ್ಟಾ? ಸೈಕೋ ಅನಾಲಿಸಿಸ್. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಟೈನಿಂಗ್ ಟು ದ ಸ್ಟಡಿ ಆಫ್ ಬಿಹೇವಿಯರ್. ಪರ್ಟೈನಿಂಗ್ ಟು ದ ಸ್ಟಡಿ ಆಫ್ ಬಿಹೇವಿಯರ್. ಸೊ ಸ್ಟಡಿಗೆ ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಲಾಜಿ. ಓಕೆ, ಸೊ ಸ್ಟಡಿ ಆಫ್ ಬಿಹೇವಿಯರ್. ಸೊ ಸೈಕಾಲಜಿ ಅಂತ ಹೇಳಿ ಸ್ಟಡಿಗೆ ಹೇಳ್ತೀವಿ. ಬಟ್ ಇಲ್ಲಿ ಕೇಳ್ತಾ ಇರೋದೇನೋ ಅವರು ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ನ ಏನಂತ ಹೇಳ್ಬಹುದು? ಏನು ಸೈಕೊಲಾಜಿಕಲ್ ಅಂತ ಹೇಳಿ ಕರಿಬಹುದು ಅಡ್ಜೆಕ್ಟಿವ್ಗೆ. ಅಡ್ಜೆಕ್ಟಿವ್ ಕೇಳಿದ್ದಾರೆ, ಅದಕ್ಕೆ ನಾವು ಸೈಕೊಲಾಜಿಕಲ್ ಅನ್ನ ಹೇಳ್ತೀವಿ. ಸೈಕೊಲಾಜಿಕಲ್. ಓಕೆ, ಸೊ ಇಲ್ಲಿ ಕರೆಕ್ಟ್. ಸೊ ನೆಕ್ಸ್ಟ್ ಏನಿದೆ? ಮೆಂಟಲ್ ಆರ್ ಎಮೋಷನಲ್ ಒರಿಜಿನ್. ಮೆಂಟಲ್ ಆರ್ ಎಮೋಷನಲ್ ಒರಿಜಿನ್. ಸೊ ಇದಕ್ಕೆ ಸೈಕೋಜೆನಿಕ್. ಸೈಕೋಜೆನಿಕ್. ನೆಕ್ಸ್ಟ್, ಜನರಲ್ ಟರ್ಮ್ ಫಾರ್ ಟ್ರೀಟ್ಮೆಂಟ್ ಆಫ್ ಎಮೋಷನಲ್ ಡಿಸಾರ್ಡರ್ಸ್. ಜನರಲ್ ಟ್ರೀಟ್ಮೆಂಟ್, ಸಾರಿ, ಜನರಲ್ ಟರ್ಮ್ ಫಾರ್ ಟ್ರೀಟ್ಮೆಂಟ್ ಆಫ್ ಎಮೋಷನಲ್ ಡಿಸಾರ್ಡರ್ಸ್. ಸೊ ಥೆರಪಿ. ಸೈಕೋಥೆರಪಿ. ನೆಕ್ಸ್ಟ್, ಆಂಟಿ ಸೋಷಿಯಲ್ ಪರ್ಸನ್. ಸೊ ಆಂಟಿ ಸೋಷಿಯಲ್ ಪರ್ಸನ್ಗೆ ಏನಂತ ಹೇಳಿ ಕರಿತೀವಿ? ಪರ್ಸನ್ ಇಸ್ ಕಾಲ್ಡ್ ಎಸ್ ಸೈಕೋಪಾತ್. ಓಕೆ, ಸೊ ಇಲ್ಲಿ ಅಡ್ಜೆಕ್ಟಿವ್. ಸೊ IC ಇಂದ ಎಂಡ್ ಆದ್ರೆ ಇಲ್ಲಿ ಸೈಕೋಜೆನಿಕ್. ಇದು IC ಇಂದ ಎಂಡ್ ಆದ್ರೆ ಕೂಡ ಏನಾಗುತ್ತೆ? ಅದು ಅಡ್ಜೆಕ್ಟಿವ್. ಓಕೆ, ಅಡ್ಜೆಕ್ಟಿವ್ ಸಫಿಕ್ಸ್. ಅಂಡ್ ಈವನ್ AL ಕೂಡ ಏನಾಗುತ್ತೆ? ಅಡ್ಜೆಕ್ಟಿವ್ ಸಫಿಕ್ಸೇ ಆಗುತ್ತೆ. AL ಇಂದ ಎಂಡ್ ಆದ್ರೂ ಕೂಡ. ಓಕೆ, ಇಲ್ಲಿದೆ ಸೈಕೋಲಾಜಿಕಲ್ ಅಥವಾ ಸೈಕೋಜೆನಿಕ್, ಸಾರಿ ಸೈಕೋಲಾಜಿಕ್. ಏನ್ ಬರ್ತಿದ್ದೀನಿ ನಾನು ಇಲ್ಲಿ? ಮೆಂಟಲ್ ಆರ್ ಎಮೋಷನಲ್ ಆರಿಜಿನ್. ಸೊ ಸೈಕೋಲಾಜಿ, ಸಾರಿ ಸೈಕೋಜೆನಿಕ್ ಕರೆಕ್ಟ್ ಇದೆ. ಐ ಆಮ್ ಸಾರಿ. ಸೊ ಮೆಂಟಲ್ ಆರ್ ಇಮೋಷನಲ್ ಆರಿಜಿನ್ಗೆ ಸೈಕೋಜೆನಿಕ್, IC ಇಂದ ಸ್ಟಾರ್ಟ್ ಎಂಡ್ ಆಗೋದು ಅಡ್ಜೆಕ್ಟಿವ್ ಸಫಿಕ್ಸ್ ಇಟ್ ಇಸ್. ಓಕೆ, ಸೊ ಇಲ್ಲಿಗೆ ನಾವು ವಿ ಆರ್ ಡನ್ ವಿತ್ ಟುಡೇಸ್ ವರ್ಡ್ಸ್. ಓಕೆ, ಸೊ ಏನು? ಸೊ ಯುವರ್ ಮೈಂಡ್ ಇಸ್ ಮೋರ್ ಪವರ್ಫುಲ್ ದನ್ ಯು ಥಿಂಕ್, ಆಬ್ವಿಯಸ್ಲಿ. ಕರೆಕ್ಟಾ? ಸೊ ಏನಂತಂದ್ರೆ ಅ ಪಾಸಿಟಿವ್ ಮೈಂಡ್ ಕ್ಯಾನ್ ಇಂಪ್ರೂವ್ ಯುವರ್ performance and a negative mind can create problems even when nothing is wrong. Okay, so whenever you see a word starting with psych, don't get scared. So just remember one thing. So psych antandre mind, that's it. So and half of the word is already understood. Okay, so chalo fir we are done with all the like today's words. So nimge class keluvaga repeat ಅನ್ಸ್ಬಹುದು ಅಥವಾ ಸೇಮ್ ಇದೆ ಅನ್ಸ್ಬಹುದು. ಬಟ್
ಒಂದು ವರ್ಡ್ಸ್ ನಾವು ಯಾವೆಲ್ಲ ವೇದಲ್ಲಿ ಕಲಿತಿದೀವಿ ರಿಮೆಂಬರ್ ಮಾಡ್ಲಿಕ್ಕೆ ನಮ್ಗೆಲ್ಲ ಯಾವ ತರ ಎಷ್ಟು ಈಸಿ ಆಗಿರೋ ಎಕ್ಸಸೈಸ್ ಅನ್ನ ಅಂದ್ರೆ ಕಂಫರ್ಟ್ ಆಗಿರೋಂತ ಎಕ್ಸಸೈಸ್ ಕೊಟ್ಟಿದ್ದಾರೆ ನೋಡ್ರಿ ಏನು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ. ಓಕೆ, ಸೊ ರಿಪೀಟ್ ಆದ್ರೂ ಪರವಾಗಿಲ್ಲ, ವಿ ವಿಲ್ ಲರ್ನ್, ರಿಪೀಟ್ ಆಗ್ಲೇಬೇಕು ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ. ಏನಂತಂದ್ರೆ, ಸೊ ನೆನ್ನೆ ಏನೋ ಓದಿರ್ತೀವಿ, ಅದು ನಾಳೆ ಅದು ರಿಪೀಟ್ ಆಗಿಲ್ಲ ಅಂತಂದ್ರೆ ನಾಳೆ ಅಷ್ಟೊತ್ತಿಗೆ ಅಥವಾ ನಾಡಿದಷ್ಟೊತ್ತಿಗೆ ನಾವು ಮರ್ತು ಹೋಗಿರ್ತೀವಿ. ಕರೆಕ್ಟಾ? ಸೊ ಇದೇ ಒಂದೇ ಕ್ಲಾಸ್ ಅಲ್ಲಿ ಒಂದೇ ವರ್ಡ್ ನ ನಾವು ಮೆನಿ ಟೈಮ್ಸ್ ಇಫ್ ವಿ ಆರ್ ಯೂಸಿಂಗ್, ಓಕೆ, ಸೊ ಅದು ಏನಾಗುತ್ತೆ, ನಮ್ಗೆ ಹೆಲ್ಪ್ಫುಲ್ ಆಗತ್ತೆ. ಯಾವ್ದಕ್ಕೆ? ಆಬ್ವಿಯಸ್ಲಿ ಲೈಕ್ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ. ಓಕೆ, ಸೊ ಏನು ಎಲ್ಲ ಲೈಕ್ ಅಗೇನ್ ರಿಪೀಟ್ ಆಗಿ ಕೇಳ್ತಾ ಇರಿ ರೆಕಾರ್ಡಿಂಗ್ಸ್ ಅನ್ನ, ಅಥವಾ ನೋಟ್ಸ್ ಏನೆಲ್ಲ ಬರ್ದಿರ್ತೀರಿ ಆ ವರ್ಡ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ, ಯೂಸ್ ಮಾಡ್ತಾ ಇರಿ. ಓಕೆನಾ? ಸೊ ಸರಿ. ಸೊ ಇಫ್ ಯು ಲರ್ನ್ ಅಟ್ ಲೀಸ್ಟ್ ಒನ್ ನ್ಯೂ ವರ್ಡ್ ಟುಡೇ, ಸೊ ಕಮೆಂಟ್ ಬಿಲೋ ಮೈ ಮೈಂಡ್ ಇಸ್ ಪವರ್ಫುಲ್ ಅಂತ ಹೇಳಿ ಕಮೆಂಟ್ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಜಾಯಿನ್ ಅಗೇನ್ ಅಟ್ 3 p.m. in the next session for another vocabulary adventure where we learn English through stories, not by memory. Through stories ನಾವು ಮೆಮರೈಸ್ ಮಾಡ್ಲಿಕ್ಕೆ ಇಂಗ್ಲಿಷ್ ವೆಕ್ಯಾಬ್ಲರಿನ ನಾವು ಕಲಿತಿರ್ತೀವಿ. ಸೊ ಡೋಂಟ್ ಫರ್ಗೆಟ್ ಟು ಜಾಯಿನ್. Okay, so chalo fir, we'll wind up the session now. Thank you so much, guys. We'll meet in the next sessions. Thank you so much. Bye bye.